ಶ್ರೀ ಗುರುವೇ, ಸತ್ಕ್ರಿಯ ಹಾಗರವೇ, ಸುಜ್ಞಾನ ಸಾಗರವೇ, ಜ್ಞಾನ ವೈರಾಗ್ಯ ಮಂದಿರವೇ ಮದ್ಗುರುವೇ ಕೃಪೆಯಾಗು. ಮೊದಲಿಗೆ ನಾರದೇ ದೇವ ಶಿವಯೋಗಿ ಸಿದ್ಧಾರಮರನ ಎನ್ನ ಹೃದಯದಲ್ಲಿ ಧ್ಯಾನಿಸಿ ಎಲ್ಲ ಧ್ಯಾನಾರ್ಥಿಗಳಿಗೆ ಶರಣಗಳ ಸಲ್ಲಿಸ್ತಾ, ತಾವೆಲ್ಲರೂ ಸಹ ಧ್ಯಾನಾಸಕ್ತರಾಗಿ ಧ್ಯಾನಮಗ್ನರಾಗಿದ್ರಿ. ನಮ್ಮ ಹಿರಿಯರಂಥ ನಾಗರಾಜವರು ಇದ್ದಾರೆ, ಎಲ್ಲ ಧ್ಯಾನಾರ್ಥಿಗಳು ಸೇರಿದ್ದೀರಿ. ಇವತ್ತು ಒಂದು ವಿಚಾರದ ಬಗ್ಗೆ ಒಂದಷ್ಟು ಚರ್ಚೆ ಮಾಡೋಣ ಅಂತೇಳಿ. ಆತ್ಮತೃಪ್ತಿಗಾಗಿ ಆರಾಮದಾಯಕ ಧ್ಯಾನ. ಮನುಷ್ಯನಿಗೆ ಯಾವುದು ತೃಪ್ತಿಯನ್ನು ತಂದು ಕೊಡುತ್ತೆ ಅಲ್ವಾ? ತೃಪ್ತಿ ಅಂದರೆ ಅದರ ನಂತರ ಏನನ್ನು ಬಯಸದೇ ಇರುವಂಥದ್ದು ತೃಪ್ತಿ. ಅದು ತೃಪ್ತನಾದ ಅಂದರೆ ಅವನಿಗಿನ್ನೇನು ಬೇಕಾಗಿಲ್ಲ ಅಂತೇಳಿ ಅಲ್ವಾ? ಮನುಷ್ಯನಿಗೆ ಸುಖ, ಸಂತೋಷ, ತೃಪ್ತಿಯನ್ನು ತಂದು ಕೊಡುತ್ತಾ? ಯಾಕಂದರೆ ಸುಖ ಒಂದನ್ನು ಅನುಭವಿಸಿದರೆ ಅದು ಇನ್ನೊಂದನ್ನು ಬಯಸುತ್ತೆ ಅಲ್ವಾ? ಇದನ್ನು ಅನುಭವಿಸಿದ್ದೀನಿ, ಮತ್ತು ಅದನ್ನು ಇನ್ನೊಂದನ್ನು ಅನುಭವಿಸೋಣ, ಮತ್ತು ಮಗದೊಂದನ್ನು ಅನುಭವಿಸೋಣ ಅಂಥೇಳಿ ಸುಖ ಅನ್ನೋದಿದೆಯಲ್ಲ, ಅದು ನಿಂತ್ಕೊಳ್ಳೋದಿಲ್ಲ. ಅದು ಅಲೆಗಳಿದ್ದ ಹಾಗೆ, ಸಮುದ್ರದ ಅಲೆ ರೀತಿಯಲ್ಲಿ ಬರ್ತಾನೇ ಇರುತ್ತೆ, ದೇಹ ತಗೊಳ್ತಾನೆ ಇರುತ್ತೆ. ಸುಖ, ಸಂತೋಷ, ನೆಮ್ಮದಿ ಇದೆಯಲ್ಲ, ಈ ಮೂರಕ್ಕೂ ನಮ್ಮ ಮೂರು ಅಂಗಗಳು ಸ್ಪಂದಿಸ್ತವೆ. ನಾವು ಹೇಳಿದ್ವಿ ನಿಮಗೆ, ಮನುಷ್ಯ ಅಂದರೆ ಏನು? ದೇಹ, ಮನಸ್ಸು, ಆತ್ಮಗಳ ಸಮ್ಮಿಲನ ಅಂತೀವಿ. ಕೇವಲ ಮನುಷ್ಯ ಅಂದರೆ ನಾವೇನು ಅಂದ್ಕೊಳ್ತೀವಿ? ದೇಹ ಇರ್ತಕ್ಕಂಥವನು ಅನ್ನ ಮನುಷ್ಯ ಅಂತೀವಿ ಅಲ್ವಾ? ಆದರೆ ಮನುಷ್ಯ ಅಂದರೆ ಯಾರು? ಮನುಷ್ಯ ಅಂದರೆ ಅಂಗಗಳಿದು. ಮ್ಯಾನ್ ಇಸ್ ಎ ಕಾಂಪೌಂಡೆಂಟ್ ಆಫ್ 3. ಯಾವುದು? ಬಾಡಿ, ಮೈಂಡ್ ಆ್ಯಂಡ್ ಸೋಲ್. ದೇಹ, ಮನಸ್ಸು, ಆತ್ಮಗಳ ಸಮ್ಮಿಲನ. ಸುಖ ಯಾವುದಕ್ಕೆ? ದೇಹಕ್ಕೆ ಅಲ್ವಾ? ದೇಹ ಸುಖವನ್ನು ಅನುಭವಿಸುತ್ತೆ, ಮನಸ್ಸು ಸಂತೋಷವನ್ನು ಅನುಭವಿಸುತ್ತೆ ಅಲ್ವಾ? ಸಂತೋಷ, ಸುಖ, ದುಃಖವನ್ನು, ದೇಹ ಸುಖ ಮತ್ತು ನೋವು, ನಲಿವನ್ನು ದೇಹ ಅನುಭವಿಸಿದರೆ, ಮನಸ್ಸು ಸಂತೋಷ ಮತ್ತು ದುಃಖವನ್ನು ಅನುಭವಿಸುತ್ತೆ. ದೇಹಕ್ಕೆ ನೋವಾಗುತ್ತೆ ಮತ್ತು ಸುಖ ಸಿಗುತ್ತೆ, ಮನಸ್ಸಿಗೆ ಏನಾಗುತ್ತೆ? ಸಂತೋಷ ಮತ್ತು ದುಃಖಗಳ ಎರಡು ಅನುಭವವನ್ನು ತೆಗೆದುಕೊಳ್ಳುತ್ತೆ. ಆದರೆ ಆತ್ಮ ಮಾತ್ರ ಯಾವುದು? ಒಂದೇ. ಅದು ಯಾವುದನ್ನು ಬಯಸುತ್ತೆ? ಆನಂದ. ಅಂದರೆ ಬರೀ ಆನಂದ ಅಲ್ಲ, ಅದು ಯಾವುದು? ಪರಮಾನಂದ. ಪರಮಾನಂದ ಅಂದರೆ ಮುಗೀತಷ್ಟೇ, ಮತ್ತು ಬೇರೆ ಯಾವ ಆನಂದನೂ ಇಲ್ಲ ಅಲ್ವಾ? ಅದು ತೃಪ್ತಿ ಅಂತೇಳಿ. ಹಾಗಾಗಿ ಇವತ್ತು ಪೂಜ್ಯ ಪತ್ರಿಜಿಯವರು ಆ ಪಿರಮಿಡ್ ಯೋಗವನ್ನು ಬುದ್ಧನ ಸಿದ್ಧಾಂತದ ಮೇಲೆ ನಮ್ಮೆಲ್ಲರಿಗೂ ತಿಳಿಸಿಕೊಟ್ಟಿದ್ದರಿಂದ ಇವತ್ತು ಜಗತ್ತಿನಾದ್ಯಂತ ಕೋಟ್ಯಾಂತರ ಜನ ಪಿರಮಿಡ್ ಧ್ಯಾನವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ ಅಲ್ವಾ? ಪತ್ರಿಜಿಯವರ ಗುರಿ ಏನಿತ್ತು ಅಂತ ಹೇಳಿದರೆ, ಯೋಗ ಅಂದಾಕ್ಷಣ ಮನುಷ್ಯನಿಗೆ ನಾವು ಇವತ್ತಿಗೆ ಆಧುನಿಕ ಯುಗದಲ್ಲಿ ಇವತ್ತೆಲ್ಲ ಏನು ಮಾಡ್ತಾ ಇದ್ದೀವಿ? ಎಲ್ಲವೂ ಸಹ ಕಾನ್ವೆಂಟ್ ಸ್ಕೂಲ್ ಥರ ಆಗ್ಬಿಟ್ಟಿದೆ ಅಲ್ವಾ? ಒಬ್ಬೊಬ್ಬರು ಒಂದೊಂದು ರೀತಿಯ ಯೋಗವನ್ನು ಹೇಳ್ಕೊಡ್ತಾರೆ, ಒಂದೊಂದು ಸ್ಕೂಲ್ಗಳಲ್ಲೂ ಒಂದೊಂದು ರೀತಿಯ ಫೀಸ್ ಇರುತ್ತೆ ಅಲ್ವಾ? ಆದರೆ ಪತ್ರಿಜಿಯವರು ಹೇಳಿದ್ದೇನೆಂದರೆ, ಇಲ್ಲಿ ನಿನ್ನದೇನು ಬಂಡವಾಳ ಇಲ್ಲ, ಶೂನ್ಯ ಬಂಡವಾಳ ಅಲ್ವಾ? ಬಂಡವಾಳದ ಇಲ್ಲದಂಥ ವ್ಯಾಪಾರ, ಲಾಭದಾಯಕ ವ್ಯಾಪಾರ ಯಾವುದಪ್ಪ ಅಂತ ಹೇಳಿದರೆ ಅದು ಪಿರಮಿಡ್ ಧ್ಯಾನ ಅಂತೇಳಿ. ಧ್ಯಾನಕ್ಕೆ ನೀವು ಇಲ್ಲೂ ಬಂಡವಾಳ ಹಾಕಬೇಕು. ಆದರೆ ಯಾವ ಬಂಡವಾಳ? ಸಮಯ ಅನ್ನೋ ಬಂಡವಾಳ ಹಾಕಿದರೆ ಮಾತ್ರ ಅಲ್ವಾ? ಸಮಯ ಅನ್ನೋ ಬಂಡವಾಳವನ್ನು ಇಲ್ಲಿ ಹಾಕಬೇಕಾಗುತ್ತೆ. ಆ ಸಮಯದಲ್ಲಿ ನೀವು ನಮಗೇನು ಸಂಪಾದನೆ ಸಿಗುತ್ತಲ್ಲ, ಅದು ಏನಾಗುತ್ತೆ ಅಂತ ಹೇಳಿದ್ರೆ ಅದೇ ಅಲ್ಟಿಮೇಟ್ ನಮ್ಮ ಜೀವನದಲ್ಲಿ ಉಳಿಯುವಂಥದ್ದು.
ಮನುಷ್ಯನಿಗೆ ಗಳಿಸಿದ್ದೆಲ್ಲ ಉಳಿಸ್ಲಿಕ್ಕಾಗತ್ತಾ? ಅಲ್ವಾ? ಗಳಿಸಿದ್ದೆಲ್ಲನೂ ಉಳಿಯೋದಿಲ್ಲ. ಗಳಿಸಿದ್ದಲ್ಲಿ ಕೆಲವನ್ನ ಸವಸಬೇಕು, ಅಂದರೆ ಖರ್ಚು ಮಾಡಿ ಕೊನೆಯಲ್ಲಿ ಏನು ಉಳಿಯುತ್ತಲ್ಲ ಅದರಲ್ಲಿ ಅವನು ತೃಪ್ತಿಯನ್ನು ಕಾಣ್ತಾನೆ. ನೋಡಿ, ನಾವು ಮನಸ್ಸನ್ನು ಹೇಗೆ ಸಂತೃಪ್ತಗೊಳಿಸೋದು? ತೃಪ್ತಿ ಮತ್ತು ಸಂತೃಪ್ತಿ. ತೃಪ್ತಿ ಆದಮೇಲೆ ಎಲ್ಲ ಒಂದು ಕಡೆ ಕೊಂಚ ಎಲ್ಲ ಒಂದು ಮೂಲೆಯಲ್ಲಿ ಒಂದಷ್ಟು ಏನೋ ಬಯಸ್ತಾ ಇರುತ್ತೆ ಅಂತ ಅಂದ್ಕೊಳ್ತೀವಿ ಅಂತೇಳಿ. ಅದನ್ನು ಫಿಲ್ ಮಾಡಿದರೆ ಏನಾಗುತ್ತೆ? ಸಂತೃಪ್ತನಾಗ್ತಾನೆ ಅಲ್ವಾ? ಅದಕ್ಕೆ ಯಾರಾದರೂ ಏನು ನನಗೆ ಯಾರಾದರೂ ಒಂದು ತೃಪ್ತಿ ಆಯ್ತೇನಪ್ಪ, ಸಂತೃಪ್ತನಾದೇನಪ್ಪ ಅಂತ ಕೇಳ್ತಾರೆ ಅಲ್ವಾ? ಏನಾದರೂ ಅವರಿಗೆ ಒಂದು ಊಟವನ್ನು ಕೊಡಿಸಿದ್ರೆ ಅಥವಾ ಒಳ್ಳೆ ಮಾತುಗಳನ್ನು ಹೇಳಿ ಆತನನ್ನು ಖುಷಿ ಪಡೆದ್ರೆ ತೃಪ್ತಿ ಆಯಿತಾ, ಸಂತೃಪ್ತಿ ಆಯಿತಾ ಅಂತ ಹೇಳಿ ಕೇಳ್ತೀವಿ ಅಲ್ವಾ? ಆ ಸಂತೃಪ್ತಿ ಆತ್ಮಕ್ಕೆ ಸಿಗಬೇಕಾದ್ರೆ, ಆತ್ಮ ಸಂತೃಪ್ತವಾಗಬೇಕಾದ್ರೆ ಏನು ಮಾಡಬೇಕು ನಾವು ಅಲ್ವಾ? ಆತ್ಮದ ಗುರಿ ಏನು? ಪರಮಾತ್ಮನಲ್ಲಿ ಲೀನವಾಗ ಅಂಥದ್ದು ಆತ್ಮದ ಗುರಿ ಅಲ್ವಾ? ಹೇಗೆ ಲೀನವಾಗ್ತೀವಿ ನಾವು? ನಮ್ಮ ಪಂಚಭೂತಗಳಿಂದನೇ ಆಗಿರೋಂಥ ದೇಹ ಅಲ್ವಾ? ಪಂಚಭೂತಗಳಿಂದ ಆಗಿರೋಂಥ ದೇಹ, ಪಂಚಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು ತುಂಬಿರತಕ್ಕಂಥ ದೇಹ ಏನು ಮಾಡುತ್ತಿದ್ದು ಅಲ್ವಾ? ಕರ್ಮೇಂದ್ರಿಯಗಳು ಏನು ಮಾಡ್ತವೆ ಅಲ್ವಾ? ಕೆಲಸ ಮಾಡ್ತಾ ಇರ್ತವೆ. ಜ್ಞಾನೇಂದ್ರಿಯ ಏನು ಮಾಡುತ್ತೆ? ಅದಕ್ಕೆ ಹೇಳ್ತಾರೆ, ಮೊಲನೊಂದಕ್ಕೆ ನಾಯನೊಂಬತ್ತು ಬಿಟ್ಟಂತೆ. ಮೊಲನೊಂದಕ್ಕೆ ನಾಯನೊಂಬತ್ತು ಬಿಟ್ಟಂತೆ ತನ್ನ ಬಿಡು ಎನ್ನ ಬಿಡೆಂಬುದು ಕಾಯ ವಿಕಾರ, ತನ್ನ ಬಿಡು ಎನ್ನ ಬಿಡೆಂಬುದು ಮನೋವಿಕಾರ ಅಂತ ಹೇಳ್ತಾರೆ. ಮೊಲನೊಂದಕ್ಕೆ ನಾಯನೊಂಬತ್ತು ಬಿಟ್ಟಂತೆ. ಒಂದೇ ಒಂದು ಮೊಲ ಇದೆ, ಅದಕ್ಕೆ ಯಾವುದು 9 ನಾಯಿಗಳು ತುಂಬ್ಕೊಂಡ್ಬಿಟ್ಟಿದ್ದಾವೆ. ಯಾವುದು 9 ನಾಯಿಗಳು? ಯಾವುದು ಅಲ್ವಾ? ಮನಸ್ಸು ಇದೆಯಲ್ಲ, ಆ 9 ನಾಯಿಗಳೇನು ಮಾಡ್ತವೆ? ಅದನ್ನು ಹಿಡಿಲಿಕ್ಕೆ ಹೋಗ್ತಾ ಇದೆ. ಯಾವುದು? ನಮ್ಮ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಮನ, ಬುದ್ಧಿ, ಚಿತ್ತ, ಅಹಂಕಾರ. ಅದರಲ್ಲಿ ಕರ್ಮೇಂದ್ರಿಯಗಳು ಬಿಡಿ, ಜ್ಞಾನೇಂದ್ರಿಯಗಳು 5 ಜ್ಞಾನೇಂದ್ರಿಯಗಳು. ಈ ಅಂತಃಕರಣ ಚತುಷ್ಟಯಗಳು 4. ಯಾವುದು? ಮನ, ಬುದ್ಧಿ, ಚಿತ್ತ, ಅಹಂಕಾರ, ಇವು 4. ಜ್ಞಾನೇಂದ್ರಿಯಗಳು 5. ಇವೇನು ಮಾಡ್ತಾ ಇದ್ದೇವೆ ಅಂದರೆ, ಒಂದು ಮೊಲಕ್ಕೆ ಅಟ್ಯಾಕ್ ಮಾಡಿದೆ. ಆ ಮೊಲ ಎಲ್ಲಿ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಅಲ್ವಾ? ಆ ಮೊಲ ತಪ್ಪಿಸ್ಕೊಳ್ಬೇಕು ಅಂತ ಏನು ಮಾಡಬೇಕು? ಒಂದು ಬಿಲವನ್ನು ಹುಡುಕ್ಬೇಕು ಅಲ್ವಾ? ಯಾವ ಬಿಲ? ಗುರುಕಾರಣ್ಯ ಅನ್ನೋಂಥ ಒಂದು ಬಿಲವನ್ನು ಒಕ್ಕಬೇಕು, ಬಿಲದೊಳಗೆ ಹೋಗಬೇಕು. ಅದಕ್ಕಿಂತ ಮೊದಲೇನು ಮಾಡಬೇಕು? ಯಾವ ಬಿಲನ ಆಯ್ಕೆ ಮಾಡ್ಕೊಳ್ಬೇಕದು? ಒಳ್ಳೆ ಗಿಡಗಂಟೆಗಳಿಂದ ಮರೆಯಾಗಿರ್ತಕ್ಕಂಥ ಬಿಲವನ್ನು. ಯಾವುದೋ ಆ ಗಿಡಗಂಟೆಗಳು ಯಾವುದು? ಸತ್ಸಂಗ. ಆ ಸತ್ಸಂಗಗಳಿಂದ ಕೂಡಿರತಕ್ಕಂಥ ಒಂದು ಗುರುವನ್ನು, ಒಂದು ಗುರುಕಾರುಣ್ಯವನ್ನು ಒಕ್ಕಿದಾಗ ಮಾತ್ರ ಆ ಮೊಲ ಇದರಿಂದ ಚತುಷ್ಟಯಗಳಿಂದ, ಜ್ಞಾನೇಂದ್ರಿಯಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಅಲ್ವಾ? ಏನು ಮಾಡುತ್ತೆ ಜ್ಞಾನೇಂದ್ರಿಯ? ಏನು ಮಾಡುತ್ತೆ? ಈಗ ನಿಮ್ಮ ಕಣ್ಣು ನಮ್ಮನ್ನು ನೋಡ್ತಾ ಇದೆ, ಕಿವಿಯಲ್ಲಿ ಏನೋ ಒಂದು ಶಬ್ದ ಬರ್ತಾ ಇದೆ, ಕೇಳಿಸ್ಕೊ ಅನಿಸುತ್ತೆ, ಅಲ್ಲಿ ಯಾರೋ ಮಾತಾಡ್ತಾ ಇದ್ದಾರೆ ಅಂತ. ಆ ಕ್ಷಣದಲ್ಲೇ ಮೂಗೇನು ಹೇಳುತ್ತೆ, ಏನು ಒಳ್ಳೆ ಸುಗಂಧ ಬರ್ತಾ ಇದೆಯಲ್ಲ ಅನ್ನುತ್ತೆ ಅಲ್ವಾ? ಅಲ್ಲಿಂದ ಇದು ಮಾಡಿದರೆ, ಯಾಕೋ ಇಲ್ಲಿ ಫ್ಯಾನ್ ಗಾಳಿ ಬರ್ತಾ ಇಲ್ಲ, ಅಲ್ಲಿ ಕುಂತಿದ್ರೆ ಚೆನ್ನಾಗಿತ್ತು ಅಂತೇಳಿ ನಮ್ಮ ತ್ವಚೆ ಹೇಳುತ್ತೆ ಅಲ್ವಾ? ಒಂದು ಕ್ಷಣದಲ್ಲಿ ನಮ್ಮ ಜ್ಞಾನೇಂದ್ರಿಯಗಳು 16 ಕಡೆ ಸುತ್ತಾಡಿಸ್ಬಿಡುತ್ತೆ ಮನುಷ್ಯನ ಅಲ್ವಾ? ನೀವು ಇಲ್ಲಿ ಕುಂತಿದ್ರು ಜ್ಞಾನ ಎಲ್ಲಿರುತ್ತೆ ಅಲ್ವಾ? ನಿಮ್ಮ ಮನೆಗೆ ಹೋಗಿರುತ್ತೆ. 1 ಗಂಟೆ ಆಯಿತು, ಸ್ವಾಮಿಗಳು ಲೇಟಾಗಿ ಬಂದರು, ಮಗನಿಗೆ ಅಥವಾ ಮನೆಯವ್ರಿಗೆ ತಿಂಡಿ ಊಟ ರೆಡಿ ಮಾಡಿ ಇಟ್ಟಿಟ್ಟು ಬಂದಿದ್ವಿ, ತಗೊಂಡ್ರೋ ಇಲ್ವೋ ಅಲ್ವಾ? ನಾವಿಲ್ಲೇ ಕುಂತಿರ್ತೀವಿ, ಆದರೆ ಮನಸ್ಸೇನು ಮಾಡುತ್ತೆ? ಒಂದು ಕ್ಷಣದಲ್ಲಿ ಎಲ್ಲ ಕಡೆ ಸುತ್ತಾಡ್ಕೊಂಡು ಬಂದುಬಿಡುತ್ತೆ. ಹಾಗಾಗಿ ಆತ್ಮ ಈ ಕರ್ಮೇಂದ್ರಿಯಗಳಿಂದ, ಜ್ಞಾನೇಂದ್ರಿಯಗಳಿಂದ ಮತ್ತು ಈ ಅಂತಃಕರಣ ಚತುಷ್ಟಯಗಳಿಂದ ಬಿಡುಗಡೆ ಹೊಂದಿ ಅದು ಪರಮಾತ್ಮಲ್ಲಿ ಹೊಂದಾಗಬೇಕು ಅಂತೇಳಿ ಅಂದರೆ ಆತ್ಮಕ್ಕೆ ಏನು ಮಾಡ್ಬೇಕು ನಾವು?
ಗುರುವಿನ ಸಾಂಗತ್ಯವನ್ನು, ಸಜ್ಜನರ ಸಾಂಗತ್ಯವನ್ನು, ಗುರುವಿನ ಕಾರುಣ್ಯವನ್ನು ಕೊಡಬೇಕು. ಹಾಗಾಗಿ ನಿಮಗೆ ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯ ಒಂದು ಸತ್ಸಂಗದ ಏನಾಗಿದೆ ಅಲ್ವಾ, ರಕ್ಷಣೆ ಪೊದೆ ಇದ್ದಾಗೆ ಒಂದು ಗಿಡಗಂಟೆಗಳಿಂದ ಕೂಡಿರತಕ್ಕಂಥ ಇದು ಪತ್ರಿಜಿಯವರ ಮಾರ್ಗದರ್ಶನ, ಪತ್ರಿಜಿಯವರ ಪಿರಮಿಡ್ ಧ್ಯಾನ ವಿಧಾನ ಇದೆಯಲ್ಲ, ಅದು ಒಂದು ಬಿಲ ಇದ್ದಂಗೆ. ಆ ಬಿಲದಲ್ಲಿ ಒಕ್ಕಿದಾಗ ನಾವು ಆತ್ಮ ಸಂಪೂರ್ಣವಾಗಿ ರಕ್ಷಣೆಯನ್ನು ತೆಗೆದುಕೊಂಡು ಯಾವುದೇ ಆತಂಕ ಇಲ್ಲದೆ ಪರಮಾತ್ಮನಲ್ಲಿ ಒಂದಾಗಲಿಕ್ಕೆ ಸಾಧ್ಯ ಅಂತೀವಿ. ಹಾಗಾದರೆ ಈ ಆತ್ಮತೃಪ್ತಿಗಾಗಿ ನಾವೇನೇನು ಮಾಡಬೇಕು? ಯಾಕಂದರೆ ಯಾವತ್ತೂ ಅಷ್ಟೇ ದೇಹಾಭಿಮಾನವನ್ನು, ಮನಸ್ಸಿನ ಭಾವನೆಗಳನ್ನು ದಾಟದೆ ನಾವು ಆತ್ಮದ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇದೆಯಾ ಅಲ್ವಾ? ಮೊದಲು ದೇಹವನ್ನು ಸಂತುಷ್ಟಗೊಳಿಸಬೇಕು, ಚೆನ್ನಾಗಿಟ್ಕೊಳ್ಬೇಕು. ಯಾಕಂದರೆ ದೇಹ ಬಾಧೆಗಳಿದಾವಲ್ಲ, ಈಗ ಕೆಲವರಿಗೆ ಕಾಯಿಲೆ ಇರುತ್ತೆ ಅಥವಾ ದೇಹದ ನೋವು ಇರುತ್ತೆ. ಆ ನೋವು ಅವರನ್ನು ಬೇರೆ ಕಡೆ ಹೋಗಲಿಕ್ಕೆ ಅಂದರೆ ಆತ್ಮದ ಕಡೆ ಹೋಗಲಿಕ್ಕೆ ಬಿಡೋದಿಲ್ಲ ಅಲ್ವಾ? ಅದು ಬಾಧಿಸ್ತಾ ಇರುತ್ತೆ. ಆ ಬಾಧೆಗಳನ್ನು ಮೀರಬೇಕಾಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಏನು ಮಾಡುತ್ತೆ, ಮನಸ್ಸು ಚಂಚಲಗೊಳಿಸ್ತಾ ಇರುತ್ತೆ. ಆ ಚಂಚಲತೆಯನ್ನು ಮೀರಿ ನಾವು ಆತ್ಮದ ಕಡೆಗೆ ಹೋಗಬೇಕಾಗತ್ತೆ ಅಲ್ವಾ? ಹಾಗಾಗಿ ಬಹುತೇಕ ನಾವೆಲ್ಲ ಅಂದ್ಕೊಳ್ತೀವಲ್ಲ, ಆತ್ಮದ ಪರಿಚಯ ಇದ್ದವರಿಗೆ ಮಾತ್ರ. ಆತ್ಮದ ಪರಿಚಯ ಆಗೋದು ಯಾವಾಗ ನಮಗೆ? ಧ್ಯಾನ ಬರೋದಕ್ಕೆ ಮೊದಲು ಏನಾಗುತ್ತೆ, ಮನಸ್ಸಿಗೆ ಆದಾಗ ಮಾತ್ರ, ನೋವಾದಾಗ ಮಾತ್ರ ನಿಮಗೆ ಅಲ್ವಾ? ಮನಸ್ಸಿಗೆ ದೇಹ ಮತ್ತು ಮನಸ್ಸು ಎರಡನ್ನೂ ನಿಷ್ಕ್ರಿಯ ಆಗಬೇಕು. ಆವಾಗ ಮಾತ್ರ ನಿಮ್ಗೆ ಆತ್ಮದ ಅನುಭವ ಆಗೋದು ಅಲ್ವಾ? ನಾವು ಯಾವ ಥರ ಆತ್ಮ ಇದೆ ಅಂತ ಅಂದ್ಕೊಳ್ತೀವೋ ದಿನ? ಅಂದ್ಕೊಳ್ಳೋದೇ ಇಲ್ಲ. ಯಾಕೆ ಹೇಳಿ? ನಮ್ಮಲ್ಲಿ ದೇಹ ಕಾಣಿಸುತ್ತೆ, ಅಷ್ಟೇ ನಾನು. ದೇಹ ಕಾಣಿಸುತ್ತೆ ನಮಗೆ, ಅದೇ ನಾವು ಅಂದ್ಕೊಂಡ್ಬಿಡ್ತೀವಿ. ದೇಹಕ್ಕೆ ಏನೇನು ಬೇಕು ಅದನ್ನೇ ಕೊಡ್ತೀವಿ ಅಲ್ವಾ? ಬೆಳಗ್ಗೆ ಎದ್ದು ಸ್ನಾನ ಮಾಡಿಸ್ತೀರಿ, ಒಳ್ಳೆ ಊಟ ಹಾಕ್ತೀರಿ, ಒಳ್ಳೆ ಡ್ರೆಸ್ ಹಾಕ್ಕೊಳ್ತೀರಿ, ಚೆನ್ನಾಗಿ ಕಾಣಬೇಕು ಅಂತೇಳಿ. ಅಪರೂಪಕ್ಕೊಮ್ಮೆ ಮನಸ್ಸು ಏನಾಗುತ್ತೆ, ನೆನಪಿಗೆ ಬರುತ್ತೆ, ಇವತ್ತು ಯಾಕೋ ಮನಸ್ಸು ಸರಿ ಇಲ್ಲ ಅಂಥೇಳಿ ಒಳ್ಳೆ ಹಾಡು ಕೇಳೋದು, ಸಿನಿಮಾ ನೋಡೋದು, ಸ್ನೇಹಿತರ ಜೊತೆ ಮಾತಾಡೋದು ಮಾಡಿ ಮನಸ್ಸನ್ನು ಖುಷಿ ಪಡಿಸ್ತೀರಿ. ಈ ಖುಷಿಯನ್ನು ದಾಟಿ ಹೋಗ್ಬೇಕಲ್ಲ ಅಲ್ವಾ? ಅದಕ್ಕೆ ಅದೇನಾಗುತ್ತೆ ಅಂದರೆ, ಆತ್ಮದ ಪರಿಕಲ್ಪನೆ ಬರಬೇಕು ಅಂದರೆ, ಆತ್ಮದ ನಮಗೆ ನೆನಪಾಗಬೇಕು ಅಂತೇಳಿದ್ರೆ ದೇಹ ಸೋಲಬೇಕು, ಮನಸ್ಸು ಸೋಲಬೇಕು. ಆವಾಗ ಮಾತ್ರ ಆತ್ಮದ ನೆನಪಾಗುತ್ತೆ ಅಲ್ವಾ? ಅದಕ್ಕೆ ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳಿದೆ ಅನಿಸುತ್ತೆ. ಒಂದು ಸಣ್ಣ ಗಾಯ ಆಗುತ್ತೆ ಅಂದ್ಕೊಳ್ಳಿ ದೇಹಕ್ಕೆ, ಆವಾಗ ಯಾರು ಸಮಾಧಾನ ಮಾಡ್ತಾರೆ ನಿಮಗೆ? ಮನಸ್ಸು ಹೇಳುತ್ತೆ, ಇದು ಯಾವ ಮಹಾ ಗಾಯ ಬಿಡೋ ವಾಸಿ ಆಗುತ್ತೆ ಅಂತೇಳಿ ಅಲ್ವಾ? ಅದಕ್ಕೆ ಇನ್ನೊಂದು ಸಣ್ಣ ಟ್ರೀಟ್ಮೆಂಟ್ ತೊಗೊಳ್ತೀರಿ, 1 ತಿಂಗಳಾಗುತ್ತೆ, ಗಾಯ ವಾಸಿ ಆಗೋಲ್ಲ. ಅವಾಗ ಮನಸ್ಸು ಇನ್ನೂ ಹೇಳುತ್ತೆ, ಇದೇನಾಗಲ್ಲ, ಇನ್ನೊಬ್ಬ ಒಳ್ಳೆ ಸರ್ಜನ್ ಡಾಕ್ಟ್ರ್ ಇದ್ದಾರೆ, ಸ್ಪೆಷಲಿಸ್ಟ್ ಇದ್ದಾರೆ, ಅವ್ರ ಹತ್ರ ಹೋದ್ರೆ ಆಗುತ್ತೆ ಅಂತೇಳಿ. ಮೊದಲಿಗೆ ಏನಾಗುತ್ತೆ, ಬಾಧೆ ಬಂದಿದ ತಕ್ಷಣ ಮನೆಯವರೆಲ್ಲ ಗಮನಿಸ್ತಾರೆ ಅಲ್ವಾ? ಅಪ್ಪ ಅಮ್ಮಂದಿರು, ಅಣ್ಣ ತಂಗಿ ಎಲ್ಲ ಬಿಡಿ, ವಾಸಿ ಆಗುತ್ತೆ ಎಲ್ಲ ತೋರಿಸ್ತಾರೆ. ಅದಕ್ಕೆ ನಿಮ್ಮ ಮನಸ್ಸು ಸಮಾಧಾನ ಮಾಡುತ್ತೆ, ಕುಟುಂಬದವ್ರು ಸಮಾಧಾನ ಮಾಡುತ್ತೆ ಅಲ್ವಾ? 1 ತಿಂಗಳಾಗುತ್ತೆ, 2 ತಿಂಗಳಾಗುತ್ತೆ. ಅದು ಉಳ್ಬಣ ಆದಾಗ ಏನಾಗ್ಬಿಡುತ್ತೆ, ದೇಹ ಸಮಾಧಾನ ಆಗಲ್ಲ. ಮನಸ್ಸು ಸಮಾಧಾನ ಮಾಡ್ತಾ ಇದ್ರೂ ಏನು ಮಾಡುತ್ತೆ, ವಾತಾವರಣ ಇರುತ್ತಲ್ಲ, ಮನೆಯವ್ರು ಏನು ಮಾಡ್ತಾರೆ, ಪ್ರಾರಂಭದಲ್ಲಿ ಡಾಕ್ಟರ್ ಹತ್ರ ನಿತ್ಯ ಕರ್ಕೊಂಡು ಹೋಗ್ತಾರೆ, ಔಷಧಿ ತಗೊಂಡ, ತಿಂಡಿ ತಿಂದ, ಮಾತ್ರೆ ನುಂಗ್ದ ಕೇಳ್ತಾ ಇರ್ತಾರೆ. 1-3 ತಿಂಗಳಾದ್ಮೇಲೆ ಏನು ಮಾಡ್ತಾರೆ ಅಲ್ವಾ? ಎಲ್ಲ ಪ್ರಾರಂಭದಲ್ಲಿ ಏನು ಮಾಡ್ತಾರೆ, ಚೆನ್ನಾಗಿ ಸೌಕರ್ಯ ಮಾಡ್ತಾರೆ. 1 ವಾರ ಬಿಸಿ ನೀರೇ ಕೊಡ್ತಾರೆ, ಬಿಸಿ ಬಿಸಿ ಊಟ ಕೊಡ್ತಾರೆ ಎಲ್ಲ. ಆಮೇಲೆ ಏನು ಮಾಡ್ತಾರೆ ಅಂದರೆ, ಮಧ್ಯಾಹ್ನದ ಊಟನ ಇಟ್ಬಿಟ್ಟು ಬೆಳಗ್ಗೆ ನೋಡಪ್ಪ ಮಧ್ಯಾಹ್ನದ ಇಟ್ಟಿದ್ದೀನಿ ತಿನ್ಕೊ ಅಂತ ಹೋಗ್ತಾರೆ. ಇನ್ನೂ 1 ತಿಂಗಳಾದರೆ ಏನು ಮಾಡ್ತಾರೆ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ಅಲ್ಲೇ ಇಟ್ಬಿಟ್ಟು ಮಾತ್ರೆ ಎಲ್ಲ ಇಟ್ಟು ಸಪ್ರೇಟ್ ಮಾಡಿ, ಇದು ಬೆಳಗ್ಗೆ, ಇದು ಮಧ್ಯಾಹ್ನ, ಇದು ರಾತ್ರಿಗೆ ಅಂತೇಳಿ ಅಲ್ವಾ ಇಟ್ಬಿಟ್ಟು ಅವ್ರ ಪಡೆಯವ್ರು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಮನಸ್ಸೇನಾಗುತ್ತೆ ಅಂದರೆ ಅವಾಗ ಯೋಚನೆ ಮಾಡುತ್ತೆ ಮನಸ್ಸು, ಏನಂತ ಅಲ್ವಾ? ಏಕಾಂಗಿತನ ಕಾಡುತ್ತೆ ನೋಡ್ರಿ. ದೇಹನೂ ಸಮಾಧಾನ ಮಾಡಲ್ಲ, ನಂಬಿದವರು ಸಮಾಧಾನ ಮಾಡಲ್ಲ, ಮನಸ್ಸು ಸೋತೋಗಿರುತ್ತೆ. ಆವಾಗ ಮನಸ್ಸು ಯೋಚನೆ ಮಾಡುತ್ತೆ, ಅಯ್ಯೋ ಭಗವಂತ ಯಾಕಪ್ಪ ಹಿಂಗಾಯಿತು ಅಂತ ಅಲ್ವಾ? ಪರಮಾತ್ಮನ ನೆನಪು ಬಂದ ತಕ್ಷಣವೇ ಏನಾಗುತ್ತೆ, ಯಾರ ಜೊತೆ ಮಾತಾಡ್ತಾನೆ ಅವನು? 4 ಗೋಡೆಯಲ್ಲಿ ಕುಂತ್ಕೊಂಡು ಯಾರ ಜೊತೆ ಮಾತಾಡ್ತಾನೆ? ಆತ್ಮದ ಜೊತೆ
ಸಂವಾದ ಮಾಡ್ತಾನೆ. ಅವಾಗ ಅವನಿಗೆ ಅಯ್ಯೋ ಪರಮಾತ್ಮ ಯಾಕಪ್ಪ ಹಿಂಗಾಯ್ತು ಅಂತನಲ್ಲ, ಆ ಪರಮಾತ್ಮನ ನೆನಪಾದಾಗ ಮಾತ್ರ ಅವನಿಗೆ ಆತ್ಮದ ಪರಿಚಯ ಆಗುತ್ತೆ ಅಂತೇಳಿ. ಹಾಗಾಗಿ ಈ ಆತ್ಮವನ್ನು ತೃಪ್ತಿಪಡಿಸ್ಲಿಕ್ಕೆ ಅಂದರೆ ಈ ಆತ್ಮವನ್ನು ಕಂಡುಕೊಳ್ಳೋದು ಹೆಂಗೆ ಅಲ್ವಾ? ನಮ್ಮಲ್ಲಿ ಅದಕ್ಕೆ ಹೇಳ್ತಾರೆ, ಆತ್ಮದ ಅನುಭವ ಆಗಬೇಕು ಅಂದರೆ ಅದು ದೊಡ್ಡ ಪ್ರೋಸೆಸ್, ಅಂದರೆ ಕಷ್ಟ ಅಲ್ಲ, ಅದರ ವಿಧಾನ ದೊಡ್ಡದಷ್ಟೇ. ಅದಕ್ಕೆ ಹೇಳ್ತಾನೆ ಅಂಬೆಗೆ ಇವನು ರಾಮನಾಥ ಅಂತೇಳಿ ಒಬ್ಬ ವಚನಕಾರ ಬರೀತಾನೆ, ಮರದೊಳಗೆ ಮಂದಾಗ್ನಿಯ ನುರಿಯದಂತಿರಿಸಿದೆ, ನೊರೆವಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ. ಮರದೊಳಗೆ ಮಂದಾಗ್ನಿಯ ನುರಿಯದಂತಿರಿಸಿದೆ, ನೊರೆವಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ, ದೇಹದೊಳಗಾತ್ಮನನ್ನಾರು ಕಾಣದಂತಿರಿಸಿದೆ, ನೀ ಬೆರೆಸಿದ ಭೇದಕ್ಕೆ ಬೆರಗಾದನೆಯ ರಾಮನಾಥ ಅಂತ ಹೇಳ್ತಾನೆ. ಅಂದರೆ ಮರ ಇದೆ, ನಮಗೆ ಬೆಂಕಿ ಕಾಣಿಸುತ್ತಾ? ಈಗ ಕಾಳಗೀಚು ಬರುತ್ತೆ ನೋಡಿ ಅಲ್ವಾ? ಕಾಳಗೀಚು ಬಂದು ಲಕ್ಷಾಂತರ ಮರಗಳು ಸುಟ್ಟೋಗ್ತವೆ. ಯಾರಾದರೂ ಬೆಂಕಿ ಹಚ್ಚುತ್ತಾರ? ಅದಕ್ಕೆ ಬೆಂಕಿ ಹಚ್ಚೋದಿಲ್ಲ. ಈ ಮರಗಳು ಒಣಗಿದಾಗ ಏನಾಗುತ್ತೆ, ಅದು ಈ ಗಾಳಿಯ ಒತ್ತಡಕ್ಕೆ ಒಂದಕ್ಕೊಂದು ಸಂಘರ್ಷ ಆಗಿ ಬೆಂಕಿ ಕಿಡಿ ಬಂದ್ಬಿಡುತ್ತೆ. ಆಗ ಕಾಳಗಿಚ್ಚಾಗಿ ಇಡೀ ಅರಣ್ಯ ನಾಶ ಆಗುತ್ತೆ. ಅದಕ್ಕೆ ಹೇಳ್ತೇನೆ, ಮರದೊಳಗೆ ಮಂದಾಗ್ನಿಯ ನುರಿಯದಂತಿರಿಸಿದೆ. ಮರ ಇದೆ, ಆದರೆ ಅದ್ರಲ್ಲಿ ಬೆಂಕಿ ಇದೆ, ಅದು ಉರಿಯದಂತೆ ಇರಿಸಿದ್ಯಾ? ಮರ ಇದೆ, ಮರದೊಳಗೆ ಬೆಂಕಿ ಇದೆ, ನಮಗೆ ಕಾಣಿಸುತ್ತಾ? ಮರ ಮುಟ್ಟಿದ್ರೂ ಸಹ ನಮಗೆ ಶಾಖ ತಟ್ಟೋದಿಲ್ಲ ಅಲ್ವಾ? ಆದರೆ ಅದು ಯಾವಾಗ ಶಾಖ ಆಗಿ ಉತ್ಪತ್ತಿಯಾಗಿ ಅದು ಯಾವಾಗ ಬೆಂಕಿಯಾಗಿ ಹೊರಹೊಮ್ಮುತ್ತೆ ಅಂತ ಹೇಳಿದರೆ ಸಂಘರ್ಷಕ್ಕೆ ಒಳಗಾದಾಗ ಅಲ್ವಾ? ನೊರೆವಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ. ಹಾಲಿದೆ ಅಲ್ವಾ? ಹಾಲು ಕಾಯಿಸಿದ್ರೆ ಏನು ಬರುತ್ತೆ? ಕೆನೆ ಬರುತ್ತೆ, ಅಷ್ಟು ಘಮ 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 ಬರೋದಿಲ್ಲ ಅಲ್ವಾ? ಅದೇ ತುಪ್ಪ ಕಾಯಿಸಿದರೆ ಘಮ 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 ಅಂಥೇಳಿ ವಾಸನೆ ಬರುತ್ತೆ. ಆ ತುಪ್ಪವನ್ನು ಹೆಂಗೆ, ಹಾಲಲ್ಲಿ ತುಪ್ಪ ಇದೆ ಅಲ್ವಾ? ನೊರೆವಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ. ಆ ತುಪ್ಪ ತೆಗಿಬೇಕು ಅಂದರೆ ಏನು ಮಾಡಬೇಕು ನಾವು? ಹಾಲನ್ನು ಕಾಯಿಸಬೇಕು, ಎಕ್ಕಾಕಬೇಕು, ಕಡಿಬೇಕು, ಬೆಣ್ಣೆ ತೆಗಿಬೇಕು, ಬೆಣ್ಣೆಯ ನಂತರ ಕಾಯಿಸಿದರೆ ತುಪ್ಪ ಬರುತ್ತೆ ಅಲ್ವಾ? ಪ್ರೋಸೆಸ್ ಇದೆ. ಅಂದರೆ ಮೊದಲಿಗೆ ಏನು ಮಾಡಬೇಕು? ಕಾಯಿಸ್ಬೇಕು. ಯಾವುದು ಕಾಯೋದು ಅಂದ್ರೇನು? ತಪಸ್ಸನ್ನು ಮಾಡಬೇಕು, ಸಮಯವನ್ನು ಕೊಡಬೇಕು, ತಪಸ್ಸನ್ನು ಮಾಡಬೇಕು. ತಪಸ್ಸನ್ನು ಮಾಡಿದ ನಂತರ ಏನಾಗುತ್ತೆ ಅದಕ್ಕೆ ಅಂದರೆ, ತಪಸ್ಸನ್ನು ಮಾಡಿ ಏನು ಮಾಡಬೇಕು? ಹೆಪ್ಪಾಕ್ಬೇಕಲ್ಲ. ಕಾಯ್ದ ನಂತರದಲ್ಲಿ ತಣ್ಣಗಾದ್ಮೇಲೆ ಎಪ್ಪಾಕೋದು. ಯಾವ ಎಪ್ಪಾಕಬೇಕು? ಗುರು ಕಾರುಣ್ಯ ಅನ್ನೋ ಎಪ್ಪಾಕಬೇಕು. ಭಗವಂತ ಅಂದರೆ ಗುರು ಕಾರುಣ್ಯ ಅನ್ನೋ ಗುರು ನಿಮಗೆ ದೀಕ್ಷೆಯನ್ನು ಅಥವಾ ಸನ್ಮಾರ್ಗ ಅನ್ನೋಂಥ ಒಂದು ಎಪ್ಪನ್ನು ಹಾಕ್ತಾನೆ ಅದಕ್ಕೆ, ಹಾಲಿಗೆ. ಆವಾಗ ಮಾತ್ರ ಇದು ಗಟ್ಟಿಯಾದಂಥ ಮೊಸರಾಗುತ್ತೆ. ಮೊಸರು ತೆಳ್ಳಗಿದ್ರೆ ಏನಾಗುತ್ತೆ? ಮಜ್ಜಿಗೆ ಇದು ಬರಲ್ಲ, ಬೆಣ್ಣೆ ಬರಲ್ಲ. ಬರುತ್ತಾ? ಗಟ್ಟಿ ಮೊಸರು ಕಡಿದ್ರೆ ಮಾತ್ರ ಬರೋಂಥದ್ದು. ಗುರು ಕಾರುಣ್ಯ ನಮ್ಮ ತಪಸ್ಸಿನ ಫಲ. ನಾನು ಅಂದರೆ ತುಪ್ಪ ಅಂದರೆ ಮೋಕ್ಷ ಪಡಿಬೇಕು ಅಂತ ಹೇಳಿದರೆ ಕಾಯಬೇಕು. ಯಾರಿಗೋಸ್ಕರ? ಒಳ್ಳೆ ಗುರುವಿಗೋಸ್ಕರ. ತನ್ನ ಕಾಯುವಿಕೆ ಒಳ್ಳೆ ಗುರುವನ್ನು ತಂದು ಕೊಡುತ್ತೆ. ಆ ಗುರು ಕಾರುಣ್ಯ ಅಂತ ಹೆಪ್ಪ ಹಾಕಿದ ನಂತರದಲ್ಲಿ ಏನಾಗುತ್ತೆ, ಇವನೇನು ಮಾಡಿ ಹೆಪ್ಪ ಹಾಕಿದ್ರೆ ಏನು ಮಾಡ್ತೀವಿ ನಾವು? ಒಂದು ರಾತ್ರಿ ಬಿಡ್ತೀವಲ್ಲ, ಅಲ್ಲಿ ಪ್ರೋಸೆಸ್ ಆಗುತ್ತೆ. ಗುರು ಕಾರುಣ್ಯದ ಜೊತೆಯಲ್ಲಿ ಯಾರು ಭಕ್ತ ಇರ್ತಾನೆ ಅಥವಾ ಶಿಷ್ಯ ಇರ್ತಾನೆ, ಗುರುವಿನ ಸಮ್ಮಿಳನ ಆಗುತ್ತೆ. ಗುರುವಿನ ಹಾದಿನಲ್ಲಿ ನೋಡಿ, ನಾವು ಒಂದು ದೊಡ್ಡ ಇದಕ್ಕೆ ಪಾತ್ರೆಯ ಹಾಲಿಗೆ ಒಂದು ಸಣ್ಣ ಲೋಟದ ಮೊಸರನ್ನು ಹಾಕೋದಷ್ಟೆ ಅಲ್ವಾ? ಹಾಗೆ ಗುರು ಅನ್ನತಕ್ಕಂಥ ಒಬ್ಬ ಆತನ ಒಂದು ವಾಕ್ಯ, ಆತನದ ಒಂದು ಸಣ್ಣ ಮಾರ್ಗದರ್ಶನ ಏನು ಮಾಡುತ್ತೆ, ನಮ್ಮನ್ನು ಅಗಾಧವಾಗಿರ್ತಕ್ಕಂಥ ನಮ್ಮಲ್ಲಿ ಇರತಕ್ಕಂಥ ಎಲ್ಲ ದುರ್ಗುಣ ದುಶ್ಚಟಗಳನ್ನೆಲ್ಲ ತೆಗೆದು ಏನು ಮಾಡುತ್ತೆ, ಅದು ಸದ್ಗುಣನಂತ ಮಾಡಿ ಸದೃಢನಾಗಿ ಮಾಡಿ ಗಟ್ಟಿತನವನ್ನು ತಂದುಕೊಡುತ್ತೆ ಅಲ್ವಾ? ಆ ಗಟ್ಟಿತನವನ್ನು ಕಂಡುಕೊಂಡಾದ ಮೇಲೆ ಏನು ಮಾಡಬೇಕು? ಕಡಿಬೇಕು. ಅವಾಗೇ ಇರೋದು. ಗುರುವಿನ ಕೃಪೆಯಿಂದ ಏನಾಗ್ತೀವಿ? ಸದೃಢನಾಗ್ತಾನೆ. ಆ ಸದೃಢವಾದ ಪರೀಕ್ಷೆ ಎಲ್ಲಿ ಬರುತ್ತೆ? ಇದು ಗಟ್ಟಿನ ಜೊಳ್ಳು ಅನ್ನೋದು ಎಲ್ಲಿ ಬರುತ್ತೆ ಪರೀಕ್ಷೆ? ಕಡ್ದಾಗ ಅಷ್ಟೇ ಅಲ್ವಾ? ಈಗ ಬೆಳೆದ ಧಾನ್ಯವನ್ನೆಲ್ಲ ತೂರಿದಾಗ, ಗಾಳಿಗೆ ತೂರಿದಾಗ ಮಾತ್ರ
ಗಟ್ಟಿ ಯಾವುದು ಜೊಳ್ಳಿ ಯಾವುದು ಅಂತ ಗೊತ್ತಾಗುತ್ತೆ. ಹಾಗೆ ಆ ಮೊಸರನ್ನು ಕಡ್ದಾಗ ಮಾತ್ರ ಅದು ಎಷ್ಟು ಸತ್ವಭರಿತ ಆಗಿದೆ, ಅದರಲ್ಲಿ ಎಷ್ಟು ಬೆಣ್ಣೆ ಬರುತ್ತೆ ಅನ್ನೋ ಗೊತ್ತಾಗೋದು. ಕಡಿಲಿಲ್ಲ ಅಂದರೆ ಗೊತ್ತೇ ಆಗೋದಿಲ್ಲ ಅಲ್ವಾ. ಆ ಕಡಿಯೋದು ಅಂದ್ರೇನು? ಅದೇ ಸಾಧನೆ. ಸಂಘರ್ಷ ಅಲ್ಲೇ ಪ್ರಾರಂಭ ಆಗೋದು. ಸಾಧನೆ ಮಾಡಬೇಕು ಅಂತ ಕುಂತ್ಕೊಂಡ್ರೆ ಏನು ಬರುತ್ತೆ ಅಲ್ವಾ? ಈ ಕಡೆ ಕೇಳಿಯುತ್ತೆ, ಈ ಕಡೆ ಕೇಳಿಯುತ್ತೆ. ಅದಕ್ಕೆ ಹೇಳ್ತಾರೆ ಭಕ್ತಿ ಎಂಬುದು ಗರಗಸದಂತೆ ಅಂತ ಹೇಳ್ತಾರೆ ಬಸವಣ್ಣವರು. ಗರಗಸ ಅಂದರೆ ಕುಯ್ಬೇಕಂದ್ರೆ ಮುಂದಕ್ಕೆ ಹೋಗ್ಬೇಕಾದ್ರೆ ಕುಯ್ಯುತ್ತೆ, ಹಿಂದಕ್ಕೆ ಬರಬೇಕಾದ್ರೆ ಕುಯ್ಯುತ್ತೆ. ಹಂಗೆ ಅಲ್ವಾ? ಮಜ್ಜಿಗೆ ಕಡಿಬೇಕಾದ್ರೇನು ಮತ್ತೆ ಬಲಗಡೆಗೆ ತಿರುಗಿಸ್ಬೇಕು, ಎಡಗಡೆಗೆ, ಹೀಗೆ ಮಾಡ್ತಾ ಇದ್ರೆ ಮಾತ್ರ ಮಜ್ಜಿಗೆ ಕಡಿಲಿಕ್ಕಾಗೋಂಥದ್ದು ಅಲ್ವಾ? ಎರಡು ಡೈರೆಕ್ಷನಲ್ಲೂ ಹಿಂದೆ ಹೋಗಿ ಮುಂದೆ ಬರೋಂಥದ್ದು. ಆವಾಗ ಈ ಸಂಘರ್ಷದಲ್ಲಿ ಇದೆಯಲ್ಲ, ಇದು ನಿರಂತರವಾಗಿ ಯಾವುದು ಕೇಳ್ತಾರೆ ಅಂತ ಹೇಳಿದ್ರೆ ಅವರು, ನಿನ್ನ ಮನಸ್ಸಿದೆಯಲ್ಲಪ್ಪ, ಆ ಮನಸ್ಸನ್ನು ಸುಮ್ಮನೆ ಇರಕ್ಕೆ ಬಿಡಲ್ಲ, ಸುಮ್ಮನೆ ಇರಕ್ಕೆ ಬಿಡಲ್ಲ. ನಿನ್ನ ಜ್ಞಾನೇಂದ್ರಿಯಗಳು ಆ ಮನಸ್ಸನ್ನು ಏಕಾಗ್ರತೆಗೆ ಇರಕ್ಕೆ ಬಿಡೋದಿಲ್ಲ. ನಿನ್ನನ್ನು ಎಲ್ಲ ಕಡೆ ಸುತ್ತಾಡಿಸ್ತಾ ಇರುತ್ತೆ. ಆ ಸುತ್ತಾಟ ನಡೀತಾನೆ ಇರುತ್ತೆ, ತಪ್ಪಿಸ್ಕೊಳ್ಳಿಕ್ಕಾಗೋದಿಲ್ಲ. ಯಾವಾಗ ಅಂದರೆ ಎಲ್ಲಿವರೆಗೂ ಅಂದರೆ ಬೆಣ್ಣೆ ಬರೋವರೆಗೂ ಅಲ್ವಾ? ನೀವು ಅದು ಕಡಿದ, ಅಯ್ಯಪ್ಪ ನನಗೆ ಎಷ್ಟೊತ್ತು ಕಡಿದೆ ನಾನು, ಇನ್ನೂ ಬೆಣ್ಣೆನೇ ಬರಲಿಲ್ಲ ಅಂತೇಳಿ ಸಮಯ ಕಳೆದ್ರೆ ಏನಾಗುತ್ತೆ? ಬೇಜಾರಾಗಿ ಬೆಣ್ಣೆನೇ ಬರಲಿಲ್ಲ ಬಿಡು ಅಂತೇಳಿ ಬಿಟ್ಬಿಟ್ರೆ ಏನಾಗುತ್ತೆ? ಬರುತ್ತಾ? ನಿಂತೋಗುತ್ತೆ. ಯಾಕಂದರೆ ನೋಡಿ, ಇದಕ್ಕೆ ನಿಮಗೊಂದು ಉದಾಹರಣೆಯನ್ನು ಹೇಳ್ತೀನಿ. ಒಬ್ಬ ಕುರುಡ ಇರ್ತಾನೆ. ಆ ಕುರುಡ ಕೋಟೆ ಒಳಗಡೆ ಸಿಗಾಕೊಂಡ್ಬಿಟ್ಟಿರ್ತಾನೆ. ಆ ಕೋಟೆಯಿಂದ ಅವನು ಆಚೆ ಬರಬೇಕು. ಆ ಕೋಟೆಗೆ ಒಂದೇ ಬಾಗಿಲು, ಬಾಗಿಲು. ಏನು ಮಾಡ್ತಾನೆ ಕುರುಡ? ಅಯ್ಯೋ ಹೋಗೋದು ಹೆಂಗೆ, ಹೊರಗಡೆ ಹೋಗೋದು ಹೇಗೆ ಅಂತೇಳಿ ಪರಿತಪಿಸ್ತಾ ಇರ್ತಾನೆ. ಆಗ ಹೀಗೆ ಪರಿತಪಿಸ್ಕೊಂಡು ಬರಬೇಕಾದ್ರೆ ಯಾರೋ ಬರ್ತಾರೆ, ಶಬ್ದ ಕೇಳುತ್ತೆ. ಅವ್ನು ಕೇಳ್ತಾನೆ, ಸ್ವಾಮಿ ನನಗೆ ಕೋಟೆಯಿಂದ ಹೊರಗಡೆ ಹೋಗ್ಬೇಕು, ಒಂದು ದಾರಿ ತೋರಿಸಿ ಅಂತೇಳಿ. ಅವನೇನು ಮಾಡ್ತಾನೆ, ಈ ಕುರುಡನ್ನ ಕರ್ಕೊಂಡೋಗಿ ಆ ಕೋಟೆ ಗೋಡೆ ಹತ್ರ ನಿಲ್ಲಿಸಿ ಕೈಯನ್ನು ಹಾರಿಸ್ಬಿಟ್ಟು, ನೋಡಪ್ಪ ಈ ಕೈನ ಹೀಗೇ ಹೆಜ್ಜೆ ಹಾಡ್ಕೊಂಡು ಮುಂದೆ 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 ಕೈಯನ್ನೇ ಹೀಗೆ ಇಟ್ಕೊಂಡು ಹೆಜ್ಜೆ ಹಾಕೊಂಡು ಹೋಗ್ತಾ ಇರು, ಕೋಟೆ ಬಾಗಿಲು ಸಿಕ್ಬಿಡುತ್ತೆ ಅಂತ ಹೇಳ್ತಾನೆ. ಆಗುತ್ತೆ. ಕುರುಡಂಗೆ ಏನಾಗುತ್ತೆ? ಸಂತೋಷ ಆಗುತ್ತೆ. ಓ ಯಾರೋ ಒಳ್ಳೆಯ ನನಗೆ ಮಾರ್ಗದರ್ಶನ ಕೊಟ್ಟರು ಅಂತೇಳಿ ಖುಷಿ ಆಗ್ತಾನೆ. ಹೊಡಿತಾ ಇರ್ತಾನೆ ರೌಂಡ್. ಬರ್ತಾನೆ 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 ಬರ್ತಾನೆ. ಟೈಮ್ ಹಿಡಿಯುತ್ತೆ. 1 ಗಂಟೆ ಆಗುತ್ತೆ, 2 ಗಂಟೆ ಆಗುತ್ತೆ, 3 ಗಂಟೆ ಆಗುತ್ತೆ. ಬರ್ತಾ ಇರ್ತಾನೆ. ಇನ್ನೇನು ಕೋಟೆ ಬಾಗಿಲು ಒಂದು 2-3 ಹೆಜ್ಜೆ ಇಟ್ಟರೆ ಕೋಟೆ ಬಾಗಿಲು ಸಿಗುತ್ತೆ. ಅಷ್ಟರಲ್ಲಿ ಏನಾಗುತ್ತೆ? ಮೈ ತುರಿಲಿಕ್ಕೆ ಪ್ರಾರಂಭ ಆಗುತ್ತೆ. ಅಯ್ಯೋ ಇಷ್ಟೊತ್ತೆಲ್ಲ ಬಂದಿದ್ದೀನಿ, 3-4 ಗಂಟೆ ಎಲ್ಲ ಬಂದಿದ್ದೀನಿ, ಕೋಟೆ ಬಾಗಿಲು ಇನ್ನೇನು ಸಿಕ್ಕೇ ಇಲ್ಲ, ಇನ್ನೂ ದೂರ ಇರ್ಬೋದು ಅಂತ ಏನು ಮಾಡ್ತಾನೆ? ಕೈ ಬಿಡ್ತಾನೆ. ಮೈ ತುರಿಕೆಯನ್ನು ಸರಿ ಮಾಡ್ಕೊಳ್ತಾ 4 ಹೆಜ್ಜೆ ಮುಂದೆ ಹಾಕ್ತಾನೆ. ಕೋಟೆ ಬಾಗಿಲು ಮುಂದೆ ಹೋಗ್ಬಿಡುತ್ತೆ. ಮತ್ತೆ ಕೈ ಅಂದ್ಕೊಳ್ತಾನೆ, ಮತ್ತೆ ಬರ್ತಾನೆ ಅಲ್ವಾ? ಮತ್ತೆ ಬರ್ತಾನೆ. ಮತ್ತೆ ಬಂದಾಗ ಏನಾಗುತ್ತೆ? ಇನ್ನೇನು ಕೋಟೆ ಬಾಗಿಲು ಸಿಕ್ಕಬೇಕು. ಆವಾಗ ಅವನಿಗೆ ತಲೆಯಲ್ಲಿ ಏನೋ ನವೆ ಪ್ರಾರಂಭ ಆಗುತ್ತೆ. ತಲೆ ಮೇಲೆ ಕೈ ಇಟ್ಕೊಂಡು ಹಿಂಗೆ ಅಂದ್ಕೊಂಡು ಹೋಗ್ತಾನೆ. ಮತ್ತೆ 4 ಹೆಜ್ಜೆ ಮುಂದೆ ಹೋಗ್ತಾನೆ, ಕೋಟೆ ಬಾಗಿಲು ಹೋಗ್ಬಿಡುತ್ತೆ ಅಲ್ವಾ? ಹಾಗೆ ಧ್ಯಾನಾರ್ಥಿಗಳಾಗಬೇಕು ಅಂತೇಳಿ ಬಂದಾಗ, ನಾನು ಧ್ಯಾನಾಸಕ್ತನಾಗಿ ಪರಮಾತ್ಮನಲ್ಲಿ ಒಂದಾಗಬೇಕು ಅಂತ ಬಂದಾಗ ಏನಾಗುತ್ತೆ ಅಂದರೆ, ಏನೇನು ಬರುತ್ತೆ ನಮಗೆ? ಸಂಸಾರದ ಅಡೆತಡೆಗಳು ಬರ್ತವೆ ಅಲ್ವಾ? ಮಾನಸಿಕ ಒತ್ತಡಗಳು ಬರ್ತವೆ. ನಾವು ಸಂಸಾರದ ಅಡೆತಡೆಗಳಿಗೆ ಗಮನ ಕೊಟ್ಟು 4 ಹೆಜ್ಜೆ ಮುಂದೆ ಹಾಕಿದರೆ ಮರೆತು ಮತ್ತೆ ಯಥಾಸ್ಥಿತಿ ರೌಂಡ್ ಹೊಡಿಬೇಕು. ಮಾನಸಿಕವಾಗಿ ಆದಂಥ ಮಾನಸಿಕ ಒತ್ತಡಗಳಿಗೆ ನಾವೆಲ್ಲರೂ ಸಿಲುಕಿ ಬೇರೆ ಕಡೆ ಮನೋರಂಜನೆಗೋ ಯಾವುದೇ ಕಡೆಗೆ ಒಂದು ಗಮನ ಕೊಟ್ಟು 4 ಹೆಜ್ಜೆ ಮುಂದೆ ಹಾಕ್ದಾಗ ಏನಾಗುತ್ತೆ? ಮತ್ತೆ ನಾವು ಸರ್ಕಲ್ ಸುತ್ಕೊಂಡ್ಬರ್ಬೇಕು. ಅದಕ್ಕೆ ಹೇಳ್ತಾರೆ, ಅವನು ಆ ಪ್ರಲೋಭನೆಗಳಿಗೆ ಒಳಗಾಗದೆ, ಆ ದೇಹ ತುರುಕಿಗೆ, ಇದಕ್ಕೆ ಮಾನಸಿಕವಾದಂಥ ಪ್ರಲೋಭನೆಗೆ ಒಳಗಾಗದೆ, ಅವನು ಶ್ರದ್ಧೆಯಿಂದ ಇನ್ನೂ 4 ಹೆಜ್ಜೆ ಗೋಡೆಯನ್ನೇ ಇಟ್ಕೊಂಡು ಹಾಕಿದರೆ ಅವನಿಗೆ ಕೋಟೆ ಬಾಗಿಲು ಸಿಗ್ತಾಯಿತ್ತು. ಆ ಕೋಟೆ ಮುಖಾಂತರ, ಬಾಗಿಲಿನ ಮುಖಾಂತರ ಅವನು ಬಯಲಿಗೆ ಬಂದುಬಿಡ್ತಾ ಇದ್ದ ಅಲ್ವಾ? ಹಾಗೆ ನಾವೆಲ್ಲರೂ ಸಹ ಗುರುವಿನ ಮಾರ್ಗದರ್ಶನ ಏನಿದೆಯಲ್ಲ, ಅವನಿಗೆ ದಾರಿ ತೋರಿಸ್ಕೊಟ್ಟವನು ಯಾರು? ಗುರು. ಅವನಿಗೆ ಕೋಟೆಗೆ ಗೋಡೆಯನ್ನು ಕೈಯನ್ನು ತಾಗಿಸಿ ಹೋಗು ಅಂತ ಹೇಳ್ಕೊಟ್ಟವನು. ಆ ಗುರುವಿನ ಹಾದಿಯನ್ನು ಬಿಡದೇ ಹಿಡ್ಕೊಂಡು ಹೋದರೆ, ಗುರುವಿನ ಮಾರ್ಗದರ್ಶನವನ್ನು ಬಿಡದೇ ಹಿಡ್ಕೊಂಡು ಹೋದರೆ ಮಾತ್ರ ನಾವು ಕೋಟೆ ಬಾಗಿಲಿಂದ, ಅಂದರೆ ಈ ಜಗತ್ತಿನ ಏನು ಭವಬಂಧನದ ಕೋಟೆ ಒಳಗಡೆ ನಾವು ಸಿಕ್ಕಿದ್ದೀವಲ್ಲ, ಈ ಭವಬಂಧನದ ಕೋಟೆಯಿಂದ ಬಿಡುಗಡೆ ಆಗೋದು ಯಾವಾಗಪ್ಪ ಅಂತ ಹೇಳಿದ್ರೆ, ಆ ಗುರುವಿನ ಮಾರ್ಗದರ್ಶನವನ್ನು
ಯಾವುದೇ ಪ್ರಲೋಭನೆಗಳಿಗೆ ಒಳಗಾಗದೆ ಅನುಸರಿಸಿದಾಗ ಮಾತ್ರ ನಾವು ಏನು ಆ ಭವಬಂಧನದ ಕೋಟೆಯಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಭಗವಂತ ಅನ್ನೋ ಬಯಲಿನಲ್ಲಿ ಒಂದಾಗಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ಹಾಗಾಗಿ ನಾವೆಲ್ಲರೂ ಗುರು ಅಂತೇಳಿದರೆ ಅವರೇ ಗುರು ಅಂತ ಹೇಳ್ತೀವಿ. ಆದರೆ ಗುರು ಅಂತ ಹೇಳಿದರೆ ಮತ್ತೊಬ್ಬ ಇರಲೇಬೇಕು. ನನಗೆ ನಾನೇ ಗುರು ಆಗೋದಾದರೆ ಸಾಧ್ಯ ಇರುತ್ತಾ ಅಲ್ವಾ? ಯಾವಾಗ ಜ್ಯೋತಿ ಅದಷ್ಟು ಕದೇ ಬೆಳಗೋದಿಲ್ಲ. ಈಗ ದೀಪ ಹಚ್ಚುತ್ತೀರಪ್ಪ, ಪಕ್ಕದಲ್ಲಿ ಒಂದು ದೀಪ ಹಚ್ಚಿದ್ರೆ ಆ ದೀಪದಿಂದ ಆ ದೀಪವನ್ನು ಹಚ್ಚುವುದೇ ಬಿಟ್ಟರೆ ಅದು ದೀಪ, ನಾನು ದೀಪನೇ ಅಂತ ಅಂದರೆ ಏನಾಗುತ್ತೆ? ಗುರು ಆಗ್ಲಿಕ್ಕೆ, ಜ್ಯೋತಿ ಆಗ್ಲಿಕ್ಕಾಗತ್ಯ? ದೀಪ ಆಗುತ್ತಷ್ಟೇ, ಅದು ಜ್ಯೋತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹಾಗೆ ಮನುಷ್ಯನಾಗಿರತಕ್ಕಂಥವನು ಆ ಗುರುನೂ ಮನುಷ್ಯನೇ, ನಾನೂ ಮನುಷ್ಯನೇ ಅಲ್ವಾ? ನಾನು ಯಾಕೆ ನಾನು ಅವರು ಇದರಲ್ಲಿ ಅಂತೇಳಿದ್ರೆ ಆಗೋದಿಲ್ಲ. ಆ ಗುರು ಅನ್ನೋನು ಯಾರು? ಮನುಷ್ಯನೇ. ಆದರೆ ಅವನು ಬೆಳಗುತ್ತಿರುವ ಜ್ಯೋತಿ, ಪಣತೆ. ಗುರು ಯಾರು? ಈಗಾಗಲೇ ಬೆಳಗ್ತಿರೋವಂಥ ಪಣತೆ. ಆ ಪಣತೆಯಿಂದ ಮಾತ್ರ ನನ್ನನ್ನು ನಾನು ಬೆಳಗಿಸ್ಕೊಳ್ಳೋದೇ ಬಿಟ್ಟರೆ ನನ್ನಷ್ಟಕ್ಕೆ ನಾನು ಬೆಳಗ್ತೀನಿ ಅನ್ಲಿಕ್ಕೆ ಸಾಧ್ಯ ಇದೆಯಾ? ನನ್ನ ಮಾರ್ಗವನ್ನು ನಾನು ಕಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಗುರುವಿನ ಮಾರ್ಗದಲ್ಲಿ ಹೋದಾಗ ಮಾತ್ರ, ಗುರುವಿನ ಜ್ಞಾನದ ಬೆಳಕಿನಲ್ಲಿ ಹೋದಾಗ ಮಾತ್ರ ನಾವೇನಾದ್ರು ಸಾಧನೆ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಪತ್ರಿಜಿಯವರು ನೋಡಿ ಎಷ್ಟು ಬುದ್ಧನ ಆನಾಪಾನ ಸತಿಯನ್ನು ಕೊಟ್ರಲ್ಲ, ಆ ಆನಾಪಾನ ಸತಿಯ ಮುಖಾಂತರ ಪಿರಮಿಡ್ ಧ್ಯಾನವನ್ನು, ಪಿರಮಿಡ್ ಅಂದರೆ ನಿಮ್ಗೆ ಹೇಳಿದ್ವಿ ನಾವು, ಪಿರಮಿಡ್ ಅಂದರೆ ಅದೊಂದು ಬರೀ ತ್ರಿಕೋನ ಅಲ್ಲ, ಅದೇನದು ಜೀವನದ ಸಿದ್ಧಾಂತ. ಏನು ಜೀವನದ ಸಿದ್ಧಾಂತ? ಮನುಷ್ಯನ ಜೀವನದಲ್ಲಿ 3 ಅಂಶಗಳು ಬರುತ್ತೆ. ಯಾವುದು? ಸಿದ್ಧಾಂತ, ಸಾಧನೆ, ಸಂಪಾದನೆ ಅಲ್ವಾ? ಸಿದ್ಧಾಂತ ಅಂದ್ರೇನು? ನೀವು ಯಾವುದಾದ್ರೂ ಒಂದು ತತ್ವವನ್ನು ತಿಳ್ಕೊಳ್ಬೇಕು. ಆ ಸಾಧನೆ ಅಂದರೆ ಆ ತತ್ವದ ಹಡಿನಲ್ಲಿ ನೀವು ತೊಡಗಿಸ್ಕೊಳ್ಬೇಕು. ಆ ತತ್ವದ ಹಡಿನಲ್ಲಿ ತೊಡಗಿಸ್ಕೊಂಡಾಗ ಏನು ಸಿಗುತ್ತೆ ನಮಗೆ? ಸಂಪಾದನೆ ಅಲ್ವಾ? ಜ್ಞಾನ ಸಿಗುತ್ತೆ, ಮೋಕ್ಷ ಸಿಗುತ್ತೆ, ಸಂಪಾದನೆ. ಪಿರಮಿಡ್ ಅನ್ನೋ ಒಂದು ತತ್ವವನ್ನು ಪತ್ರಿಜಿಯವರು ಕೊಟ್ಟರು, ಪಿರಮಿಡ್ ಧ್ಯಾನ ಅಂತ. ಪಿರಮಿಡ್ ಅಂದರೆ ಏನು? ಜೀವ, ಜಗತ್ತು ಮತ್ತು ಈಶ್ವರ, 3. ಈ ಜಗತ್ತಿನಲ್ಲಿ 3 ಹೊರತುಪಡಿಸಿ ನಿಮ್ಗೆ ಯಾವುದೇ ಸಿದ್ಧಾಂತ ಇಲ್ಲ. ಸಿದ್ಧಾಂತಗಳಿಗೆ ಒಬ್ಬೊಬ್ಬರು ಒಂದೊಂದು ಹೆಸರನ್ನು ಇಟ್ಟಿರ್ಬೋದು, ಒಬ್ಬೊಬ್ಬರು ಒಂದು ರೀತಿಯಲ್ಲಿ ವ್ಯಾಖ್ಯಾನವನ್ನು ಕೊಡ್ಬೋದು. ಜಗತ್ತಿನಲ್ಲಿ ಎಲ್ಲ ಸಿದ್ಧಾಂತಗಳ ಮೂಲ 3 ಅಂಶಗಳೇನು? ಜೀವ, ಜಗತ್ತು, ಈಶ್ವರ. ನಾನಿದ್ದೀನಿ ಜೀವ, ನಾನು ಇರತಕ್ಕಂಥ ವಾಸಿಸ್ತಕ್ಕಂಥ ಜಗತ್ತಿದೆ, ಈ ಜಗತ್ತನ್ನು ನನ್ನನ್ನು ನಿರ್ಮಾಣ ಮಾಡಿರತಕ್ಕಂಥ ಈಶ್ವರ ಭಗವಂತ ಇದ್ದಾನೆ ಅಲ್ವಾ? ಈ 3ರ ಸಂಬಂಧವನ್ನು, ನನ್ನ ಈ ಜಗತ್ತಿನ, ನನ್ನನ್ನು ಮತ್ತು ಈ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಭಗವಂತನ ಸಂಬಂಧ ಇದೆಯಲ್ಲ, ಈ 3ರ ಸಂಬಂಧವನ್ನು ತಿಳಿಸುವಂಥದ್ದೇ ಪಿರಮಿಡ್ ಅಷ್ಟೇ. ಇದು ತ್ರಿಕೋನ ಅಂದರೆ ಕೊನೆಯಲ್ಲಿ ನಮಗೆ ಜೀವ, ಜಗತ್ತು, ಈಶ್ವರ. ಜೀವ ನಾನಿದ್ದೀನಿ, ಜಗತ್ತಿದೆ, ಈಶ್ವರ. ಅಲ್ಟಿಮೇಟ್ ಏನು? ನಮಗೆ ಮೇಲ್ಭಾಗವನ್ನು ತೋರಿಸುತ್ತಲ್ಲ, ಮೋಕ್ಷದ ಆದಿಯನ್ನು ತೋರಿಸುವಂಥದ್ದೇ ಪಿರಮಿಡ್ ಅಂತೇಳಿ. ಹಾಗಾಗಿ ನಾವೆಲ್ಲರೂ ತೃಪ್ತಿಗೋಸ್ಕರನೇ ಮಾಡೋಂಥದ್ದು. ನಿಮಗೆ ಜಗತ್ತಿನಲ್ಲಿ ಬೇರೆ ಯಾವುದು ನಿಮಗೆ ಕೊಡೋದಿಲ್ಲ. ಸುಖದ ಹೇಳಿದ್ವಲ್ಲ, ದೇಹಕ್ಕೆ ಸುಖ ಶಾಶ್ವತ ಅಲ್ಲ, ಅದು ಬಯಸ್ತಾನೆ ಹೋಗ್ತಾ ಇರುತ್ತೆ. ಮನಸ್ಸಿನ ಸಂತೋಷನೂ ಸಹ ಅದು ಶಾಶ್ವತ ಅಲ್ಲ. ಸಂತೋಷ ಪಟ್ಟಾಗ ಮತ್ತು ಇನ್ನೊಂದು ರೀತಿಯ ಸಂತೋಷವನ್ನು ಅದು ಬಯಸುತ್ತೆ. ಆದರೆ ಆತ್ಮತೃಪ್ತಿ ಇದೆಯಲ್ಲ, ಅದು ಅಲ್ಟಿಮೇಟ್. ಅದು ಆತ್ಮತೃಪ್ತಿಯೇ ಅಂತಿಮ ತೃಪ್ತಿ ಅಂತೇಳಿ. ಹಾಗಾಗಿ ಆ ಆತ್ಮತೃಪ್ತಿಯನ್ನು ಕೊಡಲಿಕ್ಕೆ ನಾವೇನು ಮಾಡಬೇಕು? ಮೊದಲಿಗೆ ನಾಸ್ತಿಕರಾಗ್ಬೇಕಾ ಅಲ್ವಾ? ನಾಸ್ತಿಕ ಅಂದ್ರೇನು? ಇಲ್ಲ ಅಲ್ಲ, ನಮ್ಮಲ್ಲಿ ಇದೆ. ಯಾಕಂದರೆ ಚಾರ್ವಾಕರು ಬರ್ತಾರೆ, ನಾಸ್ತಿಕರು ಬರ್ತಾರೆ, ಆಸ್ತಿಕರು ಬರ್ತಾರೆ ಅಲ್ವಾ? ಭಾಳಷ್ಟು ಜನಗಳಿಗೆ ಏನಾಗಿದೆ ಅಂದರೆ, ಯಾಕೆ ಹೇಳಿದ್ವಿ ನಿಮಗೆ ಇದನ್ನು ಅಂದರೆ, ನಾವು ಭಾಳಷ್ಟು ನಾವು ಗಮನಿಸಿದ್ದೀವಿ. ಈ ಪಿರಮಿಡ್ ಧ್ಯಾನಕ್ಕೆ ಬಂದಂತೆ ಅಥವಾ ಬೇರೆ ಧ್ಯಾನದ ಇವರು ಇರ್ತಾರಲ್ಲ, ಧ್ಯಾನಾಸಕ್ತಿಗಳಿರ್ತಾರಲ್ಲ, ಅವರು ಈ ಭಗವಂತ ಅನ್ನೋ ಚಿಂತನೆಗೆ ಜಾಸ್ತಿ ಗಮನ ಕೊಡಲ್ಲ. ಗಮನಿಸಿದ್ದೀರಾ? ನೋಡಿ, ನೀವು ಅಬ್ಸರ್ವ್ ಮಾಡಿ. ದೇವರನ್ನು ಕೆಲವರು ಅಲ್ಗಳೆಯ್ತಾರೆ ನೀವು. ಮತ್ತೆ ಈ ಅತಿ ವಿದ್ಯಾವಂತರು ಸಹ ದೇವರನ್ನು ಅಲ್ಗೆಳಿತಾರೆ ಅಲ್ವಾ? ನೋಡಿ, ಈ ಪ್ರೊಫೆಸರ್ಸು ಅವರೆಲ್ಲ ಇರ್ತಾರಲ್ಲ, ದೇವ್ರ ಬಗ್ಗೆ ಅವ್ರಿಗೆ ಕಾನ್ಸೆಪ್ಟ್ ಇದೇ ಇಲ್ಲ. ಭಗವಂತನ ಬಗ್ಗೆ
ಏನವರು ಇದೆಯಾ ಅವ್ರಿಗೆ ಭಾವನೆ ಇದೆಯಾ? ಎಲ್ಲ ನಾಸ್ತಿಕರಾಗ್ಬಿಟ್ಟಿದ್ದಾರೆ. ಅವ್ರು ತಿಳ್ಕೊಳ್ಬೇಕಾಗುತ್ತೆ, ಎಲ್ಲರೂ ಅಷ್ಟೇ. ನಮ್ಮಲ್ಲಿ ಕೈಲಿ ಏನಿದೆ? ನಾವು ಇವತ್ತೆಲ್ಲ ನೀವು ಇಲ್ಲಿ ಬಂದಿದ್ದೀರಿ, ಶಿಬಿರಾರ್ಥಿಗಳಾಗಿದ್ದೀರಿ, ಆತ್ಮಜ್ಞಾನವನ್ನು ಪಡಿತಾ ಇದ್ದೀರಿ. ಯಾವ ಕಾರಣ ಏನು? ಯಾಕೆ ನಿಮ್ಮ ರೀತಿಯಲ್ಲಿ ಕೋಟ್ಯಾಂತರ ಜನ ಇಲ್ವ ಹೊರಗಡೆ? ಆದರೆ ಈ ಒಂದು ಆಧ್ಯಾತ್ಮ ಧ್ಯಾನದಲ್ಲಿ ಇಷ್ಟು ಜನ ಮಾತ್ರ ಯಾಕೆ ಕುಂತಿದ್ದೀವಿ? ಏನಿದೆ? ಸುಕೃತ ಇದೆ ನಿಮ್ಮಲ್ಲಿ, ಯೋಗ ಇದೆ. ಆ ಯೋಗವನ್ನು ನಿಮಗೆ ಸುಕೃತವನ್ನು ಯಾರು ಕೊಡ್ತಾನೆ? ಭಗವಂತ ಕೊಡೋದು ಅಲ್ವಾ? ಭಗವಂತ ನಿಮಗೆ ಸುಕೃತವನ್ನು ಕೊಟ್ಟು ನಿಮಗೆ ಯೋಗ ಕೊಟ್ಟಿರೋದ್ರಿಂದ ನಾವಿಲ್ಲಿದ್ದೀವಿ ಅಲ್ವಾ? ಯೋಗ ಮತ್ತು ಯೋಗ್ಯತೆ ಎರಡೂ ಇದೆ, ತಿಳ್ಕೊಳ್ಳಿ ನೀವು. ಭಗವಂತ ಮನುಷ್ಯನಿಗೆ ಎರಡು ಗುಣಗಳನ್ನು ಕೊಟ್ಟಿರ್ತಾನೆ, ಒಂದು ಯೋಗ ಮತ್ತು ಯೋಗ್ಯತೆ. ಯೋಗಕ್ಕೂ ಯೋಗ್ಯತೆಗೆ ಏನು ವ್ಯತ್ಯಾಸ ಹೇಳಿ? ಒಂದು ಸಣ್ಣ ವ್ಯತ್ಯಾಸ ನೋಡಿ. ಒಬ್ಬ ವ್ಯಕ್ತಿ 50 ಕೋಟಿ ಮನೆಯಲ್ಲಿ ವಾಸ ಮಾಡ್ತಾನೆ, ಲಕ್ಸುರಿ ಲೈಫ್. ಅವನು 50 ಕೋಟಿ 100 ಕೋಟಿ ಮನೆ ಕಟ್ಕೊಂಡಿರ್ತಾನೆ. ಪಕ್ಕದಲ್ಲಿ ಒಂದು ಸಣ್ಣ ದೇವಾಲಯ ಆಗ್ತಾ ಇರುತ್ತೆ, ಅದಕ್ಕೆ ಒಂದು ಇಟ್ಟಿಗೆ ಕೊಡ್ಸೋಕ್ಕಾಗಲ್ಲ ಅವನಿಗೆ, ಒಂದು ಚೀಲ ಸಿಮೆಂಟ್ ಕೊಡ್ಸೋಕ್ಕಾಗಲ್ಲ. ಏನಿದೆ ಅವನಿಗೆ? 50 ಕೋಟಿ ಮನೆಯಲ್ಲಿ ವಾಸ ಮಾಡೋ ಯೋಗ್ಯತೆ ಇದೆ, ಆದರೆ ಒಂದು ಇಟ್ಟಿಗೆನೋ ಒಂದು ಮೂಟೆ ಸಿಮೆಂಟನ್ನು ದಾನ ಮಾಡೋ ಅಂಥ ಯೋಗ ಇಲ್ಲ ಅಲ್ವಾ? ಹಾಗೆ ಇನ್ನೊಬ್ಬ ತನ್ನ ಮೊಮ್ಮಗಳ ಹುಟ್ಟಿದಬ್ಬ ಇಡೀ ಊರಿಗೆ ಮೃಷ್ಟಾನ್ನ ಭೋಜನ, ಎಲ್ಲ ಸಿಹಿ ತಿನಿಸನ್ನೆಲ್ಲ ಮಾಡಿ ಒಳ್ಳೆ ಮೃಷ್ಟಾನ್ನ ಭೋಜನ ಆಗ್ತಾನೆ. ಒಂದೇ ಒಂದು ಪ್ಲೇಟಲ್ಲಿ ಒಂದು ಸಣ್ಣ ಹೋಳಿಗೆ, ಒಬ್ಬಟ್ಟು ತೊಗೊಂಡೋಗಿ ತೊಳಿತೀನಿ ಅಂತ, ಬೇಡ 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 ನನಗೆ ಶುಗರ್ ಅಂತ. ಏನಿದೆ ಅವನಿಗೆ? ಇಡೀ ಊರಿಗೆ ಹೋಳಿಗೆ ಊಟ ಹಾಕ್ಸೋಂಥ ಯೋಗ್ಯತೆ ಇದೆ, ಒಂದೇ ಒಂದು ಹೋಳಿಗೆ ತಿನ್ನೋ ಯೋಗ ಇಲ್ಲ ಅಲ್ವಾ? ಹಾಗೆ ಈ ಭಗವಂತನ ಸನ್ನಿಧಿಗೆ, ಭಗವಂತನ ಮಾರ್ಗಕ್ಕೆ, ಆಧ್ಯಾತ್ಮಿಕ ಮಾರ್ಗಕ್ಕೆ ನೀವು ಬರಬೇಕು ಅಂದರೆ ನಿಮ್ಮಲ್ಲಿ ಏನಿರಬೇಕೋ? ಯೋಗ್ಯತೆ ಇರಬೇಕಾ? ನೀವು ಶ್ರೀಮಂತರಾಗಿರ್ಬೇಕಾ? ಯೋಗ ಇರಬೇಕು ಅಲ್ವಾ? ಯೋಗ್ಯತೆ ಎಲ್ಲ ಮುಖ್ಯ. ಇಲ್ಲಿ ನನ್ನ ಹತ್ರ ಹಣ ಇದೆ, ನಾನು ಎಷ್ಟು ಕೋಟಿ ಖರ್ಚು ಮಾಡಿಬೇಕಾದ್ರೂ ನಾನೇ ಒಂದು ಪ್ರೇಯರಲ್ಲಿ ಕಟ್ಟಿಸ್ಕೊಂಡ್ಬಿಡ್ತೀನಿ, ನಾನೇ ಒಂದು ದೇವಸ್ಥಾನ ಕಟ್ಟಿಸ್ಬಿಡ್ತೀನಿ ಅಲ್ವಾ? ನಾನೊಂದು ಚಿನ್ನದ ಪಿರಮಿಡೇ ಮಾಡಿಸಿ ತಲೆ ಮೇಲೆ ತೂಗು ಹಾಕ್ಕೊಳ್ತೀನಿ ಅಂದ್ರೂ ಸಾಧ್ಯ ಇಲ್ಲ. ಅವನಿಗೇನೇ ಇರ್ಬೋದು, ಮಾಡಲಿಕ್ಕೆ ಯೋಗ ಇರಬೇಕು. ಯೋಗ ಇದ್ದರೆ ಮಾತ್ರ ಅವನು ಆಧ್ಯಾತ್ಮದ ದಾರಿಗೆ ಬರಲಿಕ್ಕೆ, ಭಗವಂತನ ಸಾಂಗತ್ಯವನ್ನು ಪಡೀಲಿಕ್ಕೆ ಸಾಧ್ಯ ಅಲ್ವಾ? ಆ ಯೋಗ ಎಲ್ಲಿಂದ ಬರುತ್ತೆ? ಸುಕೃತ, ನಮ್ಮ ಜನ್ಮಾಂತರಗಳ ಪುಣ್ಯ ಅಲ್ವಾ? ಈ ಜನ್ಮದಲ್ಲಿ ನೋಡಿ, ಭಾಳಷ್ಟು ಜನ ಹೇಳ್ತಾರೆ, ಸ್ವಾಮಿ ನೀನು ಈ ಜನ್ಮ ಎಷ್ಟು ನಾನು ಸಹಾಯ ಮಾಡ್ತೀನಿ, ಎಲ್ಲರಿಗೂ ಒಬ್ರಿಗೂ ಕೇಡು ಬಯಸೋದಿಲ್ಲ, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತೀನಿ, ದಾನ ಧರ್ಮ ಮಾಡ್ತೀನಿ ಅಂತ ಇರ್ತೀನಿ, ಆದರೂ ಮೈ ತುಂಬ ಕಾಯಿಲೆ ಅಲ್ವಾ? ಇನ್ನೊಬ್ಬ ಊರಿಗೆಲ್ಲ ನ್ಯಾಯ ಹೇಳ್ತಾ ಇರ್ತಾನೆ, ಮನೆಯಲ್ಲಿ ಹೆಂಡತಿ ಮಕ್ಕಳು ಮಾತು ಕೇಳಲ್ಲ. ಅವನು ಊರಿಗೆಲ್ಲ ಪಠೇಲ ನ್ಯಾಯ ತೀರ್ಮಾನ ಮಾಡ್ತಾನೆ, ಮನೆಯಲ್ಲಿ ಹೆಂಡತಿ ಮಕ್ಕಳು ಮಾತು ಕೇಳಲ್ಲ. ಯಾಕೆ ಅಲ್ವಾ? ಪಾಪ ಈ ಜನ್ಮದಲ್ಲಿ ಒಳ್ಳೆಯವನೇ, ಆದರೆ ಜನ್ಮಾಂತರದ ಕರ್ಮ ಬಿಡಬೇಕಲ್ಲ. ಜನ್ಮಾಂತರದ ಕರ್ಮ ಅವನನ್ನು ಕಾಡುತ್ತೆ. ಹಾಗಾಗಿ ಈ ಕರ್ಮವನ್ನು ಕಳ್ಕೊಳ್ಬೇಕು ಅಂದರೆ ನಾವೇನು ಮಾಡಬೇಕು? ಏನು ಮಾಡಬೇಕು? ನಮ್ಮಲ್ಲಿ 3 ಕರ್ಮಗಳಿದ್ದಾವೆ ಗೊತ್ತಲ್ವ? ಯಾವುದು? ಸಂಚಿತ, ಪ್ರಾರಬ್ಧ, ಆಗಾಮಿ ಕರ್ಮಗಳಿದಾವಲ್ಲ. ಸಂಚಿತ ಕರ್ಮನೇ ರೆಕರಿಂಗ್ ಡೆಪಾಸಿಟ್. ನೀವು ಬ್ಯಾಂಕಲ್ಲಿ ರೆಕರಿಂಗ್ ಡೆಪಾಸಿಟ್ ಇಟ್ಟಿರ್ತೀವಿ ಅಂತ ಹೇಳ್ತಾರೆ ತಾನೆ. ಬ್ಯಾಂಕಲ್ಲಿ ಇಟ್ಟರೆ ರೆಕರಿಂಗ್ ಡೆಪಾಸಿಟ್ ಇಟ್ಟರೆ ನಿಮ್ಗೇನು ಬರುತ್ತೆ? ಬಡ್ಡಿ ಬರ್ತೈತೆ ಅಲ್ವಾ? ಸಂಚಿತ ಕರ್ಮ ಅಂತ ಹೇಳಿದರೆ ಈಗ ಮಾಡ್ತಾ ಇರೋದು, ಈಗ ನಾವು ಮಾತಾಡ್ತಾ ಇದ್ದೀವಿ, ನೀವು ಕೇಳ್ತಾ ಇದ್ದೀರಾ, ಇದು ಸಂಚಿತ. ಪ್ರಾರಬ್ಧ ಅಂದರೆ ಏನು ಹೇಳಿದರೆ, ಇದು ಇನ್ನೊಂದು 1 ನಿಮಿಷ ಆದಮೇಲೆ ಇದು ಪ್ರಾರಬ್ಧ ಆಗುತ್ತೆ. ಈ ಸಂಚಿತ ಇದೆಯಲ್ಲ, 1 ನಿಮಿಷ ಆದಮೇಲೆ ಇದು ಪ್ರಾರಬ್ಧ ಆಗ್ಬಿಡುತ್ತೆ. ಮುಂದೆ ಮಾಡೋಂಥದ್ದು ಆಗಾಮಿ ಕರ್ಮ. ನಮಗೆ ಸಂಚಿತ ಕರ್ಮಗಳು, ಈಗ ನಾನು ಒಳ್ಳೆಯದನ್ನು ಮಾಡ್ತಾ ಇದ್ದರೆ, ಒಳ್ಳೆಯದನ್ನು ಕೇಳ್ತಾ ಇದ್ದರೆ, ಒಳ್ಳೆಯ ಮಾರ್ಗದಲ್ಲಿ ಇದ್ದರೆ ಇದು ನಮಗೆ ಪ್ರಾರಬ್ಧ ಆಗಿ ಪರಿವರ್ತನೆ ಆಗುತ್ತೆ ಅಲ್ವಾ? ಹಾಗಾಗಿ ಸಂಚಿತ ಕರ್ಮವನ್ನು ಮಾಡಲಿಕ್ಕಾಗಿಲ್ಲ ಅಂದರು, ಒಳ್ಳೆಯದನ್ನು ಮಾಡಲಿಕ್ಕೆ ಆಗಿಲ್ಲ ಅಂದರು, ಅವಕಾಶ ಇದೆ. ಇನ್ನೊಂದೇನು? ಆಗಾಮಿ ಕರ್ಮಗಳನ್ನು ಚೆನ್ನಾಗಿ ಮಾಡಬೇಕು. ಆಯ್ತಪ್ಪ, ಈಗ ನನ್ನಿಂದ ಒಂದು ತಪ್ಪಾಗ್ಬಿಟ್ಟಿದೆ ಅಲ್ವಾ? ನಮ್ಮಿಂದ ಒಂದು ಏನೋ ತಪ್ಪಾಗ್ಬಿಟ್ಟಿದೆ, ಏನು ಮಾಡಬೇಕು?
ಮುಂದೇನಾದ್ರು ಒಳ್ಳೆ ಕೆಲಸ ಮಾಡ್ಬೇಕಲ್ಲ, ಪಶ್ಚಾತ್ತಾಪ ಪಟ್ಟಿ ಅಲ್ವಾ? ಹಾಗೆ ಭಗವಂತ ಅವಕಾಶ ಕೊಟ್ಟಿದ್ದಾನೆ. ತಪ್ಪು ಮನುಷ್ಯನಿಗೆ ಸಹಜಪ್ಪ, ತಪ್ಪು ಮಾಡಿದ್ರೂ ನಿನಗೆ ಅವಕಾಶ ಇದೆ. ಮುಂದೆ ಆಗಾಮಿ ಕರ್ಮಗಳನ್ನು, ಒಳ್ಳೆ ಕರ್ಮಗಳನ್ನು ಮಾಡಿ ಇದನ್ನು ಸರಿದೂಗಿಸ್ಕೊ ಅಂತೇಳಿ. ಆದರೆ ನಾವೇನು ಮಾಡ್ತೀವಿ, ಆಗಾಮಿ ಕರ್ಮದಲ್ಲಿ ಅಂದರೆ ಮುಂದೆ ಮಾಡಬೇಕು ಅಂತ ಮನಸ್ಸು ಬರೋದಿಲ್ಲ ಅಲ್ವಾ? ಯಾಕಂದರೆ ಯಾವತ್ತು ಕರ್ಮಗಳಿದಾವಲ್ಲ, ಕರ್ಮಗಳು ಮನುಷ್ಯನಿಗೆ ಖುಷಿ ಕೊಡುತ್ತೆ. ಕರ್ಮ ಅಂದ್ರೇನು, ಒಳ್ಳೆಯದು ಕೆಟ್ಟದ್ದು ಅಂತ ಅಲ್ಲ, ಕೆಲಸ. ಅವನು ಏನು ಈ ಕ್ಷಣದಲ್ಲಿ ಮಾಡ್ತಾ ಇರ್ತಾನೆ ಅವ್ನು ಖುಷಿಯಿಂದನೇ ಮಾಡೋಂಥದ್ದು ಅಲ್ವಾ? ಅದರ ಪರಿಣಾಮ ಗೊತ್ತಿರಲ್ಲ ಅವನಿಗೆ, ನಾನು ಒಳ್ಳೇದು ಮಾಡ್ತಾ ಇದ್ದೀನೋ ಕೆಟ್ಟದ್ದು ಮಾಡ್ತಾ ಇದ್ದೀನೋ ಅಂತ ಗೊತ್ತಿರೋದಿಲ್ಲ. ಅದರಿಂದ ಅವನಿಗೆ ಏನೋ ಒಂಥರ ಖುಷಿ ಸಿಗ್ತಾ ಇರುತ್ತೆ. ಈಗ ದುಶ್ಚಟಗಳಿಗೆ ಬಲಿ ಆಗೋದು ಹಾಗೆ. ಈಗ ಸಿಗರೇಟ್ ಸೇರೋದ್ರಿಂದ ಏನೋ ಒಂಥರ ಖುಷಿ ಸಿಗುತ್ತೆ, ಕುಡಿಯೋದ್ರಿಂದ ಏನೋ ಒಂಥರ ಖುಷಿ ಸಿಗುತ್ತೆ. ಅವನು ಕುಡಿಯುತ್ತೀನಿ, ಸಿಗರೇಟ್ ಸೇರ್ತಾ ಇದ್ದೀವಿ ಅಂತ ಗೊತ್ತಿರುತ್ತೆ ಅವನಿಗೆ. ಆದರೆ ಏನಾಗುತ್ತೆ, ಅವನಿಗೆ ಆ ಖುಷಿಯಿಂದ ಆ ಕರ್ಮಗಳನ್ನು ಮಾಡಿಬಿಟ್ಟಿರ್ತಾನೆ. ಆದರೆ ಕನಿಷ್ಠ ಆ ಪ್ರಾರಬ್ಧದ ಫಲ ಉಂಟನಲ್ಲ, ಈಗ ಮಾಡಿದ ಮೇಲೆ ಅದರ ಫಲ ಬರುತ್ತಲ್ವಾ, ಆ ಫಲವನ್ನು ಉಂಡಾಗಲಾದ್ರೂ, ಆ ಫಲವನ್ನು ಅನುಭವಿಸ್ಬೇಕಾದ್ರೂ, ಇಲ್ಲಪ್ಪ ನಾನು ಪ್ರಾರಬ್ಧ ಕರ್ಮಗಳನ್ನು ಚೆನ್ನಾಗಿ ಮಾಡಬೇಕು, ಒಳ್ಳೆ ಕರ್ಮಗಳನ್ನು ಮಾಡಬೇಕು ಅಂತ ಅಂದ್ಕೊಂಡ್ರೆ ಈ ಪ್ರಾರಬ್ಧ ಕರ್ಮಗಳನ್ನು ನಾವು ಸರಿದೂಗಿಸ್ಬೋದು ಅಲ್ವಾ? ಹಾಗಾಗಿ ಜನ್ಮ ಜನ್ಮಾಂತರದ ಪ್ರಾರಬ್ಧ ಕರ್ಮಗಳು ನಮ್ಮನ್ನು ಕಾಡುತ್ತೆ. ಆಗ ಈ ಕರ್ಮಗಳು ಯಾರಿಗೂ ಬಿಟ್ಟಿದ್ದಲ್ಲ. ಭಾಳಷ್ಟು ಜನಗಳಿಗೆ, ಅಯ್ಯೋ ನಾನು ಧ್ಯಾನ ಮಾಡ್ಕೊಂಡು ಬಂದಿದ್ದೀನಪ್ಪ, 5 ವರ್ಷ ಆಯಿತು, 10 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀನಿ, ಏನೋ ನನ್ನ ಕರ್ಮಗಳೇ ಹೋಗಿಲ್ಲ ಸ್ವಾಮಿ ಅಂತಾರೆ. ಕರ್ಮಗಳು ಎಲ್ಲೋ ಹೋಗ್ಬಿಡುತ್ತೆ, ಎಲ್ಲಿ ಹೋಗುತ್ತೆ? ಎಲ್ಲೂ ಹೋಗಲ್ಲ, ಅನುಭವಿಸ್ಬೇಕು ನಾವು ಅಲ್ವಾ? ಹೌದು, ಅನುಭವಿಸಿನೇ ಕಳಿಬೇಕು. ನಿಮ್ಮ ಮನೆಯಿಂದ ಅಡುಗೆ ಮಾಡಿರ್ತೀರಾ, ಏನು ಮಾಡ್ತೀರಾ? ಉಪ್ಪು ಖಾರ ಜಾಸ್ತಿ ಆಯ್ತಂದ್ರೆ ಹೊರಗಡೆ ಹಾಕ್ತೀರಾ ಅಲ್ವಾ? ಗಂಡ ಮಕ್ಳಿಗೆ ತಲೆ ಮೇಲೆ 2 ಕೊಟ್ಟಾರು ತಿನ್ನಿಸ್ತೀರಾ, ಇವತ್ತು ತಿನ್ಬಿಡು ನಾಳೆ ಚೆನ್ನಾಗಿ ಮಾಡ್ತೀನಿ ಅಂತ ಅಲ್ವಾ? ಉಪ್ಪು ಖಾರ ಜಾಸ್ತಿ ಆಯ್ತು, ಇಲ್ಲ ಉಪ್ಪಾಗಿದೆ ಖಾರ ಆಗಿದೆ ಬೇಡ ಅಂದ್ರೆ ಬಿಡ್ತಾರಾ? ಬೇಕಾದ್ರೆ ತಲೆ ಮೇಲೆ 2 ಕೊಟ್ಟು ತಿನ್ನಿರಿ, ಇವತ್ತು ಏನಾಗಲ್ಲ, ನಾಳೆದ ಚೆನ್ನಾಗಿ ಮಾಡೋಣ, ಸರಿ ಮಾಡ್ತೀನಿ ಅಂತ. ಹಾಗೆ ಕರ್ಮಗಳಿದಾವಲ್ಲ, ಕರ್ಮಗಳನ್ನು ಅನುಭವಿಸಿನೇ ಕಳಿಬೇಕು. ಕರ್ಮವನ್ನು ನಾನೆಲ್ಲ ಒಂದು ಹೋಮ ಮಾಡಿ ಪೂಜೆ ಮಾಡಿ ದೂರ ಮಾಡ್ಕೊಂಬಿಡ್ತೀನಿ, ದೇವ್ರಿಗೆ ಅರ್ಕೆ ಕಟ್ಟಿ ಏನೋ ದೇವ್ರಿಗೆ ಏನೋ ಮಾಡಿಸ್ಕೊಟ್ಟು ದೂರ ಮಾಡ್ಕೊಂಬಿಡ್ತೀವಿ ಅಂತೀವಲ್ಲ, ಅದು ಸಾಧ್ಯ ಇಲ್ಲ. ಕರ್ಮಗಳನ್ನು ಅನುಭವಿಸಿಯೇ ಕಳಿಬೇಕು. ಹಾಗಾಗಿ ಆ ಅನುಭವಿಸುವಂಥ ಶಕ್ತಿ ಯಾವಾಗ ಬರುತ್ತೆ? ಯಾವಾಗ ಬರುತ್ತೆ ಅನುಭವಿಸುವಂಥ ಶಕ್ತಿ? ನೀವು ಆಸ್ತಿಕರಾದಾಗ ಮಾತ್ರ, ಭಗವಂತನನ್ನು ನೆನೆದಾಗ ಮಾತ್ರ, ಭಗವಂತನ ಸಾನ್ನಿಧ್ಯವನ್ನು ಬಯಸಿದಾಗ, ಆಧ್ಯಾತ್ಮಿಕ ರಂಗಕ್ಕೆ ಕಾಲಿಟ್ಟಾಗ ಮಾತ್ರ ನಿಮ್ಗೆ ಆ ಶಕ್ತಿ ಬರೋಂಥದ್ದು ಅಲ್ವಾ? ಆಧ್ಯಾತ್ಮ ಅಂದರೆ ನಿಮಗೆ ಅದು ನಿಮಗೆ ಒಂದು ಶಕ್ತಿಯನ್ನು ತಂದ್ಕೊಡೋಂಥದ್ದು, ತಡೆಯುವಂಥ ಶಕ್ತಿಯನ್ನು ತಂದ್ಕೊಡೋಂಥದ್ದು ಅಲ್ವಾ? ಭಗವಂತ ಅನ್ನೋನೊಬ್ಬ ಇದನ್ನು ಬಿಡಪ್ಪ ನನ್ನ ಪಾಲಿಗೆ ಅಂದರೆ ಜಗತ್ತಿನ ಯಾವ ವೈರಿಗಳು ನಿಮ್ಗೆ ಲೆಕ್ಕಕ್ಕೆ ಬರಲ್ಲ ಅಲ್ವಾ? ನನಗೆ ಭಗವಂತ ಒಬ್ಬನೇ ಇದನ್ನು ಸಾಕು, ಭಗವಂತ ನನ್ನ ಕಾಪಾಡ್ತಾನೆ ಬಿಡೋ ಅಂತೇಳಿ ನಿಮ್ಮ ನಂಬಿಕೆ ಬಂದುಬಿಟ್ರೆ ಜಗತ್ತಿನ ಯಾವ ಶಕ್ತಿಗಳು ನಿಮಗೆ ವೈರಿ ಅಲ್ಲ ಅಲ್ವಾ? ಹಾಗೆ ಯಾವುದೇ ಕೆಲಸನೂ ಸಹ ನಿಮಗೆ ಕಷ್ಟ ಅನಿಸಲ್ಲ. ಹಾಗಾಗಿ ಆ ಪರಮಾತ್ಮ ಅನ್ನೋನನ್ನು ನಾವು ನಂಬ್ತೀವಲ್ಲ, ಅದೇ ಆಧ್ಯಾತ್ಮ ಜೀವನದ ಮೊದಲ ಹಂತ. ನಂಬಿಕೆ ಬೇಕು. ನಾವು ಗುರುವನ್ನು, ಭಗವಂತನನ್ನು ನಂಬಿ ಕರೆದಾಗ ಓ ಎನ್ನನೇ ಶಿವನು ಅಂತ ಹೇಳ್ತಾರೆ. ನಂಬಿ ಕರೆದ್ರೆ ಮಾತ್ರ. ಸುಮ್ಮನೆ ಕಾಟಾಚಾರ ಕರೆದ್ರೆ ಏನಾಗುತ್ತೆ ಅಲ್ವಾ? ನಾವೇನು ಮಾಡ್ತೀವಿ, ಭಾಳಷ್ಟು ಜನ ನೋಡ್ತೀವಿ, ಇವನು ಒಳ್ಳೆ ಭಕ್ತನಪ್ಪ, ಶಿವಭಕ್ತ ಅಂತೀವಿ. ಹೆಂಗೆ ಅಂತೀವಿ, ಹೆಂಗೆ ಗುರುತಿಡಿತೀವಿ ನಾವು? ಅವನು ಒಳ್ಳೆ ಚೆನ್ನಾಗಿ ವಿಭೂತಿ ಇಟ್ಕೊಂಡಿರ್ತಾನೆ, ಒಂದು ರುದ್ರಾಕ್ಷಿ ಹಾಕಿರ್ತಾನೆ, ಜರ್ತಾರಿ ಪಂಚೆ ಹಾಕಿರ್ತಾನೆ, ಬಿಳಿ ಬಿಳಿ ಪಂಚೆ, ಕೆಂಪು ಶಾಲು ಹೊತ್ಕೊಂಡಿರ್ತಾನೆ ಅಲ್ವಾ? 24 ಗಂಟೆ ಅವನು ಮನೆಯಲ್ಲಿರೋ ವಿಭೂತಿನೂ ಹೋಗಲ್ಲ, ಅಥವಾ ನಾಮ ಹಾಕೊಂಡ್ರೆ ರಾಮನೂ ಇದು ಅಳಿಸೋಗೋದಿಲ್ಲ. ಇವತ್ತು ಹಾಕೊಂಡ್ರೆ ರಾತ್ರಿವರೆಗೂ ಇರುತ್ತೆ. ಅಂಥವನನ್ನು ನಾವು ಭಕ್ತ ಅಂದ್ಕೊಂಡ್ಬಿಡ್ತೀವಿ ಅಲ್ವಾ? ಭಕ್ತ ಅಂದರೆ ಯಾರು? ಭಕ್ತ ಮುಕ್ತನಾಗಬೇಕು. ಯಾವುದರಿಂದ? ಭಕ್ತ ಅಂದರೆ ಭವದಲ್ಲಿ ವಿರಕ್ತನಾದವನು ಭಕ್ತ. ಭವದಲ್ಲಿ ವಿರಕ್ತಿಯನ್ನು ಕಾಣುವಂಥವನು ಭಕ್ತ. ಈ ಭವ ಅಂದರೆ ಯಾವುದು? ಸಂಸಾರ. ಸಂಸಾರ ಅಂದ್ರೇನು? ಸಮ್ಯಕ್ ಸಾರ. ಸಂಸಾರದಲ್ಲಿ ಸುಖನೋ ಸುಖ ಎಲ್ಲರಿಗೂ ಅಲ್ವಾ? ಎಷ್ಟೆಷ್ಟು ಉಂಡಿದ್ದೀರ ಸುಖನ? ಸಂಸಾರ ಅಂದಿದ ತಕ್ಷಣ ಸುಖನೋ ಸುಖ ಅಂತೀವಿ. ಏನು? ಮಕ್ಕಳನ್ನು ನೋಡೋದ್ರಲ್ಲಿ ಸುಖ ಇದೆ, ಮಕ್ಕಳನ್ನು ಬೆಳೆಸೋದ್ರಲ್ಲಿ ಸುಖ ಇದೆ, ಮದುವೆ ಆಗೋದ್ರಲ್ಲಿ ಸುಖ ಇದೆ, ಹೆಂಡತಿಯಿಂದ ಸುಖ ಇದೆ, ಮನೆ ಕಟ್ಟೋದ್ರಿಂದ ಸುಖ ಇದೆ ಅಂತೀವಲ್ಲ. ಈ ಸಂಸಾರ ಅಂದರೆ ಸಮ್ಯಕ್ ಸಾರ. ಎಲ್ಲದರಲ್ಲೂ ಸುಖ, ಸಂಸಾರದಲ್ಲಿ ಎಲ್ಲ ಕಡೆಯಿಂದನೂ ಸುಖ ಅನ್ನೋದಕ್ಕೆ ಸಮ್ಯಕ್ ಸಾರ ಅಂತ ಹೇಳ್ತಾರೆ. ಸಾರ ರುಚಿ ಇದೆ ಅಂತೇಳಿ. ಆ ರುಚಿ ಯಾವಾಗ ಏನಾಗಬೇಕು? ಸಂಸಾರ ಅನ್ನೋದೇನಾಗಬೇಕು ನಿಮಗೆ?
ನಿಸ್ಸಾರ ಆದಾಗ ಮಾತ್ರ ಏನಾಗ್ತೀವಿ ನಾವು? ಆಧ್ಯಾತ್ಮಿಕ ಕಡೆ ಬರ್ತೀವಿ. ಸಂಸಾರ ನಿಸ್ಸಾರ ಆದಾಗ ಮಾತ್ರ ಅಲ್ವಾ? ಸಂಸಾರ ನಿಸ್ಸಾರ ಆಗಿಲ್ಲ ಅಂದರೆ ಬಿಟ್ಟರೆ ಅವ್ರನ್ನ ಜಗತ್ತಲ್ಲಿ ಅವರಷ್ಟು ಸುಖವಾಗಿರೋಂಥವ್ರು, ಸಂತೋಷವಾಗಿರೋಂಥವ್ರು ಯಾರೂ ಇಲ್ಲ ಸಂಸಾರದಲ್ಲಿ ಎಲ್ಲಿವರೆಗೂ. ಗಂಡ ಹೆಂಡತಿ ಮಕ್ಕಳು ಹಣ ಆಸ್ತಿ ಎಲ್ಲ ಚೆನ್ನಾಗಿರೋವರೆಗೂ ಅಲ್ವಾ? ಅದರಲ್ಲಿ ಯಾವುದಾದ್ರೂ ಒಂದು ಕೊರತೆ ಆಯಿತು ಅಂದರೆ ಮುಗಿತವ್ರ ಕತೆ ಅಲ್ವಾ? ಹಾಗಾಗಿ ನಾವೆಲ್ಲ ತಿಳ್ಕೊಳ್ಬೇಕಾಗಿರೋದು ಏನಂದರೆ, ಸಂಸಾರ ಅನ್ನೋದಿದೆಯಲ್ಲ ಅದು ಯಾವತ್ತಿದ್ರೂ ನಿಸ್ಸಾರನೇ ಅಲ್ವಾ? ನೀವು ಆ ಸಾರ ಇದೆ ಅಂದ್ಬಿಟ್ಟು ಒಂದೇ ಸತಿ 20 ಮಾವಿನ ಹಣ್ಣು ತಿಂದರೆ ಏನಾಗುತ್ತೆ? ರುಚಿಸುತ್ತಾ ಅಲ್ವಾ? ಹಾಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೋಬೇಕು ಸಂಸಾರವನ್ನು ಅಲ್ವಾ? ಅದಕ್ಕೆ ಹೇಳ್ತಾರೆ, ಹೇಗಿರಬೇಕಪ್ಪ ಜೀವನ ಅಂತ ಹೇಳಿದ್ರೆ, ತಾವರೆ ಕೆಸರಲ್ಲಿರುತ್ತೆ, ಕೆಸರಿನ ಮಡುವಿನಲ್ಲಿರ್ತಕ್ಕಂಥ ತಾವರೆಯಾಗಿರಬೇಕು ಅಂತ. ತಾವರೆ ಕೆಸರು ಅಂದ್ಕೊಳುತ್ತಾ? ಕೆಸರಿನಲ್ಲೇ ಬೆಳೆಯುವಂಥ ಒಂದು ತಾವರೆ ಅದೇನಾಗುತ್ತೆ? ಕೆಸರನ್ನು ಅಂಟಿಕೊಳ್ಳದೆ ಎಷ್ಟು ಸುಂದರವಾಗಿ ಬೆಳೆಯುತ್ತೆ ನೋಡಿ ಅಲ್ವಾ? ಹಾಗೆ ಈ ಸಂಸಾರ ಅನ್ನೋ ಕೆಸರಿನಲ್ಲಿ ಇದ್ದರೂ ಸಹ ಅವನ್ನೆಲ್ಲ ಮೀರಿ ತಾವರೆಯ ರೀತಿಯಲ್ಲಿ ನಮ್ಮ ಬದುಕನ್ನು ನಾವು ಕಟ್ಕೊಳ್ಬೇಕು, ನಮ್ಮ ಬದುಕನ್ನು ನಾವು ಅರಳಿಸ್ಕೊಳ್ಬೇಕು. ಆ ಅರಳಿಕೆಯ ಪುಷ್ಪ ಆದಾಗ ಮಾತ್ರ ನಾವು ಎಲ್ಲಿಗೆ ಸಲ್ತೀವಿ? ಭಗವಂತನ ಸನ್ನಿಧಿಗೆ ಸಲ್ತೀವಿ ಅಲ್ವಾ? ಆ ಕೆಸರಲ್ಲಿ ಹುಟ್ಟಿದಂಥ ತಾವರೆ ಹರಳಿದಾಗ ನಾವೇನು ಮಾಡ್ತೀವಿ? ಕಿತ್ಕೊಂಡು ಬಂದು ಲಕ್ಷ್ಮಿಗೋ ದೇವರಿಗೋ ಮುಡಿಸ್ತಾರಲ್ಲ, ಹಾಗೆ ಈ ಸಂಸಾರ ಅನ್ನೋಂಥ ಕೆಸರಲ್ಲಿ ಇದ್ದರೂ ಸಹ ಅವನ್ನೆಲ್ಲವನ್ನ ಮೀರಿ ನಾನು ಅರಳಿದಾಗ ಮಾತ್ರ ಆ ಭಗವಂತನ ಸನ್ನಿಧಿಗೆ ಸಲ್ಲಲಿಕ್ಕೆ ಸಾಧ್ಯ ಅಂತೇಳಿ. ಹಾಗಾಗಿ ತಾವೆಲ್ಲರೂ ತಿಳ್ಕೊಳ್ಳಿ, ಇವತ್ತು ಏನು ಆತ್ಮತೃಪ್ತಿಗಾಗಿ ಆರಾಮದಾಯಕ ಧ್ಯಾನ ಅಂತ ಹೇಳಿದ್ವಲ್ಲ, ಆರಾಮಾಗಿರಿ. ನೀವೇನು ನೋಡಿ, ಪತ್ರಿಜಿಯವ್ರು ಹೇಳಿದ್ರು, ನಿಮ್ಗೆ ಇಷ್ಟ ಬಂದಂಗೆ ಕುತ್ಕೊಳ್ಳಪ್ಪ ಅಲ್ವಾ? ಹೀಗೆ ಪದ್ಮಾಸನ ಹಾಕೊಂಡು ಕುತ್ಕೊಬೇಕು ಅಂತೇನಾದ್ರು ಇದೆಯಾ ಇಲ್ಲಿ? ನಿನಗೆ ದೇಹ ಹೆಂಗೆ ಅನುಕೂಲ ಆಗಿದೆ ಹಂಗೆ ಕುತ್ಕೋ ಇಲ್ಲಿ. ಯಾಕಂದರೆ ನೀನು ದೇಹನ ನಂಬಿಕೊಂಡು ನೀನು ಮೋಕ್ಷ ಪಡೆಯಲ್ಲ ಅಲ್ವಾ? ಆರಾಮದಾಯಕ ಧ್ಯಾನ, ಆರಾಮ ಕುತ್ಕೊಂಡು ಮತ್ತೇನು ಮಾಡಬೇಕು? ಮನಸ್ಸನ್ನು ಸಂತೋಷಪಡಿಸಿ ಮಂತ್ರ ಪಠಿಸ್ಬೇಕಾ? ಏನಾದ್ರು ಕಲಿಬೇಕಾ? ಕಟ್ಪಾಠ ಮಾಡಬೇಕಾ? ಏನಿಲ್ಲ, ಸುಮ್ಮನೆ ಕುಂತ್ಕೋ. ಏನು ಮಾಡಬೇಕು? ಸುಮ್ಮನೇ ಇರಬೇಕಷ್ಟೇ. ನೀನು ಸುಮ್ಮನೆ ಕುಂತ್ಕೊಂಡು ಸುಮ್ಮನೆ ಇರಬೇಕೇನು? ಮನಸ್ಸಿನ ಕಲ್ಪನೆಗಳಿದಾವಲ್ಲ, ಆ ಕಲ್ಪನೆಗೂ ಹೋಗ್ಬೇಡ. ಸುಮ್ಮನೆ ಕುಂತ್ಕಷ್ಟೇ. ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಂತಲೂ ಕಲ್ಪಿಸ್ಕೊಬೇಡ. ಯಾಕಂದರೆ ಅಲ್ಲಿ ಕಲ್ಪನೆ ಪ್ರಾರಂಭ ಆಯಿತು ಅಂದರೆ ಅದಕ್ಕೆ ಇನ್ನೊಂದು ಬರ್ತಾ ಹೋಗ್ತವೆ. ಸುಮ್ಮನೆ ಕುಂತ್ಕೊಂಡು ಏನು ಮಾಡ್ತಾ ಹೋಗ್ಬೇಕು? ಮನಸ್ಸನ್ನು ನಿರ್ಲಜ್ಜೀಕರಣಗೊಳಿಸ್ತಾ ಹೋಗ್ಬೇಕು ಅಂತ ಹೇಳ್ತಾರೆ. ಅಂದರೆ ಮನಸ್ಸಿನ ಭಾವನೆಗಳಿದಾವಲ್ಲ, ಆ ಭಾವನೆಗಳು ಬರದ ಹಾಗೆ ಮನಸ್ಸನ್ನು ಖಾಲಿ ಇಟ್ಕೊಳ್ತಾ ಹೋಗ್ಬೇಕು. ಖಾಲಿ ಮನಸ್ಸನ್ನು ಖಾಲಿ ಮಾಡ್ಕೊಂಡಾಗ ಮಾತ್ರ ಏನಾರು ತಾನು ತುಂಬ್ಕೊಳ್ಳೋಕೆ ಸಾಧ್ಯ. ಈಗ ನಮ್ಮ ಮನಸ್ಸು ದೇಹ ಎಲ್ಲ ತುಂಬ್ಕೊಂಬಿಟ್ಟಿದೆ ಅಲ್ವಾ? ಈಗ ನಮಗೆ ಭಗವಂತನ ಗ್ರೇಸ್ ಬೇಕು, ಮೋಕ್ಷ ಬೇಕು ಅಂದರೆ ಏನು ಮಾಡಬೇಕು? ಖಾಲಿ ಆಗ್ಬೇಕು ತಾನೆ. ಈ ತುಂಬಿರೋ ಪಾತ್ರೆಗೆ ಹಾಕಪ್ಪ ಭಗವಂತ ಅಂದರೆ ಅವನು ಆಗ್ತಾನೆ ಅನ್ಕೊಳ್ಳಿ, ಏನಾಗುತ್ತೆ? ತುಂಬ್ಕೊಳಕ್ಕಾಗತ್ತೆ ನಾವು ಅಲ್ವಾ? ಹಾಗೆ ಮನಸ್ಸಿಗೆ ಈಗ ನಮ್ಮಲ್ಲಿ ಇರತಕ್ಕಂಥ ಮನಸ್ಸಿನಲ್ಲಿರ್ತಕ್ಕಂಥ ದುರ್ಭಾವ, ದುರ್ಗುಣ, ದೇಹದಲ್ಲಿರ್ತಕ್ಕಂಥ ದುಶ್ಚಟಗಳನ್ನು ಬಿಟ್ಟು ನಾವು ದೇಹದಲ್ಲಿ ಸದ್ಗುಣಗಳನ್ನು ಬಳಸ್ಕೊಂಡು ಮನಸ್ಸಿನಲ್ಲಿ ಸದ್ಭಾವ ಸದ್ಗುಣಗಳನ್ನು, ದೇಹದಲ್ಲಿ ಸತ್ಕ್ರಿಯೆಗಳನ್ನು ಅಳವಡಿಸ್ಕೊಂಡಾಗ ಮಾತ್ರ ಭಗವಂತನ ಕಾರುಣ್ಯವನ್ನು ನಾವು ಪಡೀಲಿಕ್ಕೆ ಸಾಧ್ಯ, ತುಂಬಿಸ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಪತ್ರಿಜಿಯವರು ತಮ್ಮೆಲ್ಲರಿಗೂ ಒಂದು ಸುಲಭವಾದಂಥ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ನಿನಗೆ ಎಲ್ಲ ಆಗುತ್ತಾ ಅಲ್ಲಿ ಕುಂತ್ಕೋ. ಸಮಯ ಸಿಗುತ್ತಾ? ಕೆಲಸ ಮಾಡ್ತಾ ಇರ್ತೀಯಾ? ಅರ್ಧ ಗಂಟೆ ಟೈಮ್ ಸಿಗುತ್ತಾ? 10 ನಿಮಿಷ ಟೈಮ್ ಸಿಗುತ್ತಾ? ಎಲ್ಲಿದೆಯಾ ಅಲ್ಲಿ ಕುಂತ್ಕೊಂಡು ಕಣ್ಣು ಮುಚ್ಕೊಂಡು ಕುಂತ್ಕ ಅಷ್ಟೆ. ಅದೇ ತಪಸ್ಸು. ಏನು ಮಾಡ್ತಾಯಿದ್ರು? ಈಗ ನಾವು ಯಡಿಯೂರು ಸಿದ್ಧಲಿಂಗೇಶ್ವರರು 15 ವರ್ಷ ತಪಸ್ಸು ಮಾಡಿದ್ರು, ಅವ್ರ ಮೇಲೆ ಹುತ್ತ ಎಲ್ಲ ಬೆಳಕೊಂಬಿಡ್ತು ಅಂತ ಹೇಳ್ತೀವಿ. ಪರಿಜ್ಞಾನವೇ ಇಲ್ಲದಾಗಿ ಅವ್ರೇನು ಮಾಡಿದರು? ದೇಹದ ಪರಿಜ್ಞಾನವನ್ನು ಮೀರಿದ್ರು, ಮನಸ್ಸಿನ ಪರಿಜ್ಞಾನವನ್ನು ಮೀರಿದ್ರು. ದೇಹ ಮನಸ್ಸು ಎರಡು ಖಾಲಿ ಆದಮೇಲೆ ದೇಹಕ್ಕೂ ಕೆಲಸ ಇರಲಿಲ್ಲ, ಮನಸ್ಸಿಗೂ ಕೆಲಸ ಇರಲಿಲ್ಲ. ಹಾಗಾಗಿ ಆ ದೇಹದ ಭಾವನೆ, ಈಗ ಹುತ್ತ ಕಟ್ಟಬೇಕಾದ್ರೆ ಎಷ್ಟು ಮೈಯೆಲ್ಲ ಜುಮ ಅನ್ನುತ್ತೆ ಅಥವಾ ಇದಾಗುತ್ತೆ ಅಲ್ವಾ? ಪರಿಜ್ಞಾನನೇ ಇಲ್ಲ. ಮತ್ತು ಅವ್ರಿಗೆ ಮನಸ್ಸಿಗೆ ದೇಹದ ಪರಿಜ್ಞಾನ ಯಾವುದರಿಂದ ತಪ್ಪಿತು ಅಂದರೆ, ಮೊದಲು ಮನಸ್ಸನ್ನು ಕಟ್ಟಾಕಿದ್ರಿಂದ ಅವರಿಗೆ ದೇಹದ ಪರಿಜ್ಞಾನ ತಪ್ಪಿತು ಅಲ್ವಾ? ನಮ್ಮ ದೇಹದ ಪ್ರಜ್ಞೆಯನ್ನು ಮೂಡಿಸುವಂಥದ್ದು ಯಾವುದೋ ಮನಸ್ಸು. ಆ ಮನಸ್ಸನ್ನು ನಿರ್ಲಜ್ಜೀಕರಣಗೊಳಿಸ್ಕೊಂಡ್ಬಿಟ್ರು. ಹಾಗಾಗಿ ಯಾವುದೇ ಬಾಧೆಗಳು ಕಾಡಲಿಲ್ಲ. ಅವರು ಏನು ಮಾಡಿದ್ರು? ಮೋಕ್ಷನು. ಅದು ತಪಸ್ಸು ಅಲ್ವಾ? ಇದು ತಪಸ್ಸೆ. ಧ್ಯಾನ ಇದೆಯಲ್ಲ, ಧ್ಯಾನವೂ ತಪಸ್ಸೆ. ಆ ತಪಸ್ಸನ್ನು
ಪತ್ರಿಜಿಯವರು ಯಾಕೆ ಈ ನಮ್ಮ ಸಂಸಾರದಲ್ಲಿರ್ತಕ್ಕಂಥ ಈ ಭವದಲ್ಲಿರ್ತಕ್ಕಂಥ ಜನಗಳು ಹೇಳಿದರು ಅಂದರೆ, ಎಲ್ಲರೂ ಸಹ ಮನೆ ಮಠ ಬಿಟ್ಟು ತಪಸ್ ಮಾಡೋಕ್ಕಾಗಲ್ಲ. ಆಗುತ್ತಾ? ಯಾವಾಗ ನೀವು ನಿಜವಾದ ಧ್ಯಾನಿಗಳಾಗ್ತೀರಿ ಅಂತೇಳಿದರೆ, ಸಂಸಾರದ ಜವಾಬ್ದಾರಿಯನ್ನು ಮುಗಿಸಿದಾಗ. ಹೌದು, ಮುಗಿಸಿ ನೀವು ಸಂಸಾರದ ಜವಾಬ್ದಾರಿಯನ್ನು ಮುಗಿಸಿ ಬರಬೇಕು. ಸಂಸಾರದಿಂದ ವಿಮುಖನಾಗಿ ಬಂದರೆ ಮೊದಲೇ ಸೋತಿರ್ತೀವಿ. ಇಲ್ಲೆಲ್ಲಿ ಗೆಲ್ಲೋದು? ಫೇಲ್ ಆಗಿರೋ ಸ್ಟೂಡೆಂಟಿಗೆ 10th ಫೇಲ್ ಆದವನಿಗೆ PUC ನಲ್ಲಿ ಅಡ್ಮಿಷನ್ ಇದೆಯಾ? ಅಲ್ವಾ? ಹಂಗೆ ನೀವು ಸಂಸಾರದಲ್ಲಿ ಪಾಸ್ ಆಗಿದ್ರೆ ಮಾತ್ರ ನಿಮಗೆ ಡಿಗ್ರಿಗೆ, ಸಂಸಾರನ SLC ಮುಗಿಸಿದ್ರೆ ಮಾತ್ರ ಕಾಲೇಜ್ಗೆ ಅಡ್ಮಿಷನ್ ನಿಮಗೆ. ಹಂಗೆ ಅಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾವು ಸಂಸಾರದ ಜವಾಬ್ದಾರಿಯನ್ನು ಮುಗಿಸಿ ಭಗವಂತನ ಕಡೆಗೆ ಹೋಗಬೇಕು. ಯಾಕಂದರೆ ಸಂಸಾರದ ಜವಾಬ್ದಾರಿಯನ್ನು ಮುಗಿಸಿಲ್ಲ ಅಂತೇಳಿದರೆ ಮನಸ್ಸು ಸಹ ವಿಚಲಿತ ಆಗುತ್ತೆ, ಮತ್ತು ಒಂದಲ್ಲ ಒಂದು ಸಹ ಸಂಸಾರದ ಸೆಳೆತಕ್ಕೆ ಅವ್ನು ಸಿಗಾಕೊಂಡ್ಬಿಡ್ತಾನೆ. ಹಾಗಾಗಿ ಸಂಸಾರದ ಜವಾಬ್ದಾರಿ ಅಷ್ಟೇ ಮುಗಿಸ್ಬೇಕು. ಆದರೆ ನಾವೇನು ಮಾಡ್ತೀವಿ ಅಂದರೆ, ಸಂಸಾರದ ಕಡೆಗೆ ಸಂಪೂರ್ಣ ಮುಳುಗೋಗಿರ್ತಾನೆ. ಸಂಸಾರದಿಂದ ಇವನು ಬರಲ್ಲ, ಸಂಸಾರದ ಒಳಗಡೆ ಮುಳುಗೋಗಿರ್ತಾನೆ ಇವನು, ಅಲ್ವಾ? ಸಂಸಾರದ ಹೊರಗಡೆ ಬರಬೇಕು ಅನ್ನೋನು ಭಕ್ತ. ಸಂಸಾರದಲ್ಲಿ ವಿರಕ್ತಿಯನ್ನು ಕಂಡಂಥವನು ವಿರಕ್ತನಾದವನು, ಸಂಸಾರದಲ್ಲಿ ವಿರಕ್ತನಾದವನು ಭಕ್ತ. ಹಾಗಾಗಿ ನಾವು ಭಕ್ತ ಅಂದಿದ ತಕ್ಷಣ ಏನಂತೀವಿ, ಅವನು ಮೋಕ್ಷನ ಪಡ್ಕೊಂಡ್ಬಿಟ್ಟಿದ್ವಿ. ಭಕ್ತಿಗೂ ಮೋಕ್ಷಕ್ಕೂ ಯಾವುದೇ ಸಂಬಂಧ ಇಲ್ಲ, ಅಜಗಜಾಂತರ ವ್ಯತ್ಯಾಸ ಇದೆ. ಭಕ್ತಿ ಅನ್ನೋದು ಯಾವುದು? ಫಸ್ಟ್ ಸ್ಟ್ಯಾಂಡರ್ಡು. ಮೋಕ್ಷ ಅನ್ನೋದು ಯಾವುದು? ಡಿಗ್ರಿ, ಅಲ್ವಾ? ನಿಮ್ಗೆ ಸರ್ಟಿಫಿಕೇಟ್ ತೊಗೊಂಡ್ರೆ ಮಾತ್ರ ನೀವು ಡಿಗ್ರಿ ಹೋಲ್ಡರ್ ಅಲ್ವಾ? ಮತ್ತು ನಾವು ಸ್ಕೂಲಿಗೆ ಸೇರಿದ ತಕ್ಷಣ ಡಿಗ್ರಿ ಹೋಲ್ಡರ್ ಆಗ್ತೀವ? ಹಾಗೆ ಭಕ್ತಿ ಮಾರ್ಗಕ್ಕೆ ಬಂದಂಥವನು ಅದರಲ್ಲಿ ಯಶಸ್ಸನ್ನು ಕಂಡಾಗ ಮಾತ್ರ ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯ. ಹಾಗಾಗಿ ಮೋಕ್ಷವಂತನಾಗಲಿಕ್ಕೆ ಸಾಧ್ಯ ಅಂತೇಳಿ. ಹಾಗಾಗಿ ಪತ್ರಿಜಿಯವರು ಹೇಳ್ಕೊಟ್ಟಂಥ ಆರಾಮದಾಯಕ ಧ್ಯಾನ ಇದೆಯಲ್ಲ, ಇದನ್ನು ನೀವು ಯಾವುದೇ ನಿಮಗೆ ನಿರ್ಬಂಧ ಇಲ್ಲ, ನಿಬಂಧನೆಗಳಿದ್ದಾವೆ. ನೀನು ಹೀಗೆ ಇರಬೇಕು, ನೀನು ಹೀಗೆ ಮಾಡಬೇಕು ಅಂತೇಳಿ. ಇಲ್ಲಿಗೆ ಬರೋದೇ ನನ್ನಲ್ಲಿರತಕ್ಕಂಥ ಎಲ್ಲವನ್ನ ಕಳ್ಕೊಳ್ಳೋಕ್ಕೆ. ಯಾವುದನ್ನು? ನಮ್ಮಲ್ಲಿರತಕ್ಕಂಥ ಅರಿಷಟ್ವರ್ಗಗಳನ್ನು ಕಳ್ಕೊಳ್ಳಿಕ್ಕೋಸ್ಕರನೇ ಬಂದಿರೋಂಥದ್ದು, ಅಲ್ವಾ? ಅದನ್ನು ಸರಿ ಮಾಡ್ಕೊಳ್ಳಿಕ್ಕೋಸ್ಕರನೇ ಬಂದಿರೋಂಥದ್ದು. ಹಾಗಾಗಿ ಎಲ್ಲ ಇದ್ದು ಬಂದಿರೋಂಥದ್ದು, ಎಲ್ಲ ಇದೆ. ಆದರೆ ಅದನ್ನು ಯಾವ ಹಂತಕ್ಕೆ ಹೇಗೆ ತಗೊಂಡು ಹೋಗಬೇಕು ಅನ್ನೋದನ್ನು ಇಲ್ಲಿ ನಾವು ಕಲಿಬೇಕಾಗುತ್ತೆ. ಹಾಗಾಗಿ ಆರಾಮದಾಯಕ ಧ್ಯಾನ ಅಂತೇಳಿದರೆ ನಿಮ್ಗೆ ಹೇಗಿರುತ್ತೋ ಹಾಗೆ ಮಾಡ್ತಾ 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 ಹೋಗಿ, ಮತ್ತು ಕಳ್ಕೊಳ್ತಾ ಹೋಗ್ಬೇಕು. ನೀವು ಜಾಸ್ತಿ ಗಳಿಸ್ತಾ ಹೋದಷ್ಟು ಏನಾಗುತ್ತೆ? ಕಳ್ಕೊಳ್ತೇನೆ ಹೋಗ್ಬೇಕು, ಅಲ್ವಾ? ನಾನು ಗಂಟೆ ಇವತ್ತೆಲ್ಲ ಧ್ಯಾನ ಮಾಡ್ತೀನಿ, ನಾಳೆ ಬೆಳಗ್ಗೆ ಎದ್ದು ಅದೇ ಸಂಸಾರದ ಕಥೆಯಲ್ಲೇ ಕಾಲ ಕಳೀತೀನಿ ಅಂದರೆ, ಅಲ್ವಾ? ಇವತ್ತೊಂದು ದಿನ ಪೂರ್ತಿ 24 ಗಂಟೆ ಧ್ಯಾನ, ನಂದು ಅಖಂಡ ಧ್ಯಾನ. ಒಳ್ಳೆ ಧ್ಯಾನ ಮಾಡಿದ್ದೀನಿ ಸ್ವಾಮಿ ಅಂತೇಳಿ ನಾಳೆ ಬೆಳಗ್ಗೆ ಹೋಗಿ ಅದೇ ಬಹುಬಂಧನ ಬಿತ್ಕೊಂಡು ಹೆಂಡತಿ ಮಕ್ಕಳು ಸೊಸೆ ಸಂಸಾರ ಅಂತೇಳಿ ತಲೆ ಕೆಡಿಸ್ಕೊಂಡ್ರೆ ಏನಾಗುತ್ತೆ? ಅಲ್ವಾ? ಮತ್ತು ಇದಕ್ಕೆ ನಾವು ಬಗಡ ಮಾಡ್ದಂಗೆ ತಿಳಿಯಾದಂಥ ನೀರು ಇರುತ್ತೆ, ಅಲ್ವಾ? ಮೊದಲು ಮಳೆ ಸುರಿದಾಗ ಏನಾಗಿರುತ್ತೆ? ಕೆಸರು ಮಣ್ಣಿಂದೆಲ್ಲ ತುಂಬಿಕೊಂಡಿರುತ್ತೆ. ಮಳೆ ನಿಂತಾದ್ಮೇಲೆ ಒಂದು ದಿನ ಪೂರ್ತಿ ಬಿಟ್ಟರೆ ತಿಳಿಯಾಗುತ್ತೆ, ಅಲ್ವಾ? ಆ ತಿಳಿಯಾಗಿರೋಂಥ ನೀರು ಮತ್ತೆ ಏನಾದರೂ ಸಂಸಾರ ಅನ್ನೋ ಒಂದು ಸಣ್ಣ ಕಲ್ಲು ಆ ನೀರಿಗೆ ಬಿತ್ತಂದ್ರೆ ಏನಾಗುತ್ತೆ? ಮತ್ತೆ ಆ ಬಗಡ ಮೇಲೆ ಬರುತ್ತೆ. ಹಂಗಾಗಿ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರೋಂಥದ್ದು, ನಾವು ಗಳಿಸ್ಬೇಕು ಅಂದರೆ ಮೊದಲಿಗೆ ಕಳ್ಕೊಳ್ಬೇಕು. ಹಾಗಾಗಿ ಈ ಆರಾಮದಾಯಕ ಧ್ಯಾನಕ್ಕೆ ನಿಮ್ಮ ಬಂಡವಾಳ ಸಮಯ ಮಾತ್ರ, ಮತ್ತು ಏನಿರಬೇಕು? ಸಮಯ ಕೊಟ್ಟ ಜೊತೆಯಲ್ಲಿ ಏನಿರಬೇಕು? ಸಂಕಲ್ಪ ಇರಬೇಕು, ದೃಢವಾದ ಸಂಕಲ್ಪ ಇರಬೇಕು, ಅಲ್ವಾ? ಸಂಕಲ್ಪ ಇಲ್ಲ ಅಂದರೆ ಏನು ಮಾಡಲಿಕ್ಕಾಗೋದಿಲ್ಲ. ಮೊದಲಿಗೆ ಸಂಕಲ್ಪ ಮಾಡಿ ಅದಕ್ಕೆ ಧಾರಣ, ಧ್ಯಾನ, ಸಮಾಧಿ ಅಂತ ಹೇಳೋದು. ಧಾರಣೆ, ಈಗ ಭಾಳಷ್ಟು ಜನಕ್ಕೆ ಕಂಕಣ ಧಾರಣೆ ಮಾಡ್ಕೊಳ್ತಾರೆ. ಯುದ್ಧಕ್ಕೆ ಹೋದಾಗೆಲ್ಲ ಮಹಾರಾಜರು ಕಂಕಣ ಕಟ್ಕೊಂಡು ಹೋಗ್ತಾ ಇರ್ತಾನೆ. ಹಂಗೆ ಮದುವೆ ಆಗ್ಬೇಕಾದ್ರೆ ಏನು ಮಾಡ್ತಾರೆ? ಮಾಂಗಲ್ಯ ಧಾರಣೆ ಅಂತಾರೆ, ಅಲ್ವಾ? ಜವಾಬ್ದಾರಿ ಕೊಟ್ಟಂಗೆ, ಅಲ್ವಾ? ಅವನಿಗೆ ಜವಾಬ್ದಾರಿ ಕೊಟ್ಟಾಗೆ ಹಾಗೆ ಕಂಕಣವನ್ನು ಕಟ್ಕೊಂಡಂಥವನು, ಯುದ್ಧಕ್ಕೆ ಹೊರಟಂಥವನು ಅವನಿಗೆ ಕಂಕಣ ಧಾರಣೆಯನ್ನು ಮಾಡ್ತಾರೆ. ಹಾಗೆ ಮೊದಲಿಗೆ ಧಾರಣನೇ ಸಂಕಲ್ಪ ಅಂದರೆ ಧಾರಣೆ. ಮನಸ್ಸಿನಲ್ಲಿ ದೃಢವಾದಂಥ ಸಂಕಲ್ಪವನ್ನು, ಧಾರಣೆಯನ್ನು ಮಾಡಬೇಕು. ನಾನು ಇದರಲ್ಲಿ ಯಶಸ್ಸು ಆಗೇ ಆಗ್ತೀನಿ, ನಾನು ಮೋಕ್ಷವನ್ನು ಪಡಲಿಕ್ಕೆ ಬಂದಿರೋಂಥವನು. ಹಾಗಾಗಿ ಆ ಮೋಕ್ಷದ ಸಮಾಧಿ ಸ್ಥಿತಿಯನ್ನು ಮೀರಿ ಮೋಕ್ಷದ ಕಡೆಗೆ ಹೋಗಲಿಕ್ಕೆ ನಾನು ಧ್ಯಾನಾರ್ಥಿಯಾಗಿ ಬಂದಿದ್ದೀನಿ ಅನ್ನೋದನ್ನು ತಿಳ್ಕೊಂಡಾಗ ಮಾತ್ರ ನಾವು ಏನಾದ್ರು ಮಾಡಲಿಕ್ಕೆ ಸಾಧ್ಯ ಅಂಥೇಳಿ ತಮ್ಮೆಲ್ಲರೂ ಸಹ
ಒಂದು ಆಧ್ಯಾತ್ಮ ಧ್ಯಾನದಲ್ಲಿ ಇದ್ದೀರಿ. ನಾವು ಇಷ್ಟೇ ಅರ್ಥ ಮಾಡ್ಕೊಳ್ಳೋಣ, ಜೀವನವನ್ನು ಹೇಗೆ ಸ್ವೀಕರಿಸ್ಬೇಕು, ಅದು ಹೇಗಿರುತ್ತೋ ಹಾಗೆ ಸ್ವೀಕರಿಸ್ತಾ ಹೋಗ್ಬೇಕು. ಸ್ವೀಕರಿಸ್ತಾ ಹೋಗೋದನ್ನು ಕಲಿಬೇಕಷ್ಟೇ. ನಾವು ಯಾವಾಗ ಗೊಂದಲಕ್ಕೆ ಸಿಗಾಕೊಳ್ತೀವಿ ಅಂದರೆ, ಅಯ್ಯೋ ಇದನ್ನೇನಾದ್ರು ಮಾಡಿಫೈ ಮಾಡೋಕ್ಕೆ ಹೋಗ್ತೀವಲ್ಲ, ಬಂದಂಥ ಸಂದರ್ಭವನ್ನು, ಸಿಚುಯೇಷನ್ನನ್ನಾಗಲಿ ಬಂದಂಥ ವಸ್ತುವನ್ನು, ಆವಾಗ ನಾವು ಕಲುಷಿತರಾಗ್ಬಿಡ್ತೀವಿ. ಬಂದಿದ್ಯಾ ಅಷ್ಟೇ ಯಥಾವತ್ತಾಗಿ ಸ್ವೀಕಾರ ಮಾಡಬೇಕು. ಮತ್ತು ಇನ್ನೊಂದು ಬರ್ತಾ ಇರುತ್ತೆ ಜೀವನದಲ್ಲಿ, ಇದೊಂದೇ ಶಾಶ್ವತ ಅಲ್ವಾ? ಒಂದು ಬಂದರೆ ಅದರಿಂದ ಇನ್ನೊಂದು ಬರ್ತಾ ಇರುತ್ತೆ. ಇದನ್ನು ಸ್ವೀಕಾರ ಮಾಡಿ ನಾವು ಅದಕ್ಕೆ ರೆಡಿ ಇರಬೇಕು. ಇದನ್ನೇನಾದ್ರು ಮಾಡಿಫೈ ಮಾಡ್ಕೊಂಡು ಸಮಯ ವ್ಯರ್ಥ ಮಾಡ್ತೀವಿ ಅಂದರೆ ಇನ್ನೊಂದು ಬಂದಿರೋದು ಹಾಗೆ ಹೋಗ್ಬಿಡುತ್ತೆ, ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಜೀವನ ಸರಳ, ಯಥಾವತ್ತಾಗಿ ಸ್ವೀಕಾರ ಮಾಡ್ತಾ ಹೋಗಿ, ಅದಕ್ಕೆ ಬಂದದ್ದೆಲ್ಲ ಬರಲಿ, ಭಗವಂತನ ದಯ ಹೊಂದಿರಲಿ ಅಂತ ಹೇಳ್ತಾರೆ. ಏನು ಬರುತ್ತೋ ಬರ್ತಾ ಇರಲಪ್ಪ ಅಲ್ವಾ? ಇವತ್ತು ಪ್ರಕೃತಿ ಮಾತೆ ಜಗತ್ತಲ್ಲಿ ಏನೇನು ಬರ್ತಾ ಇದೆ ಎಲ್ಲನೂ ಸ್ವೀಕಾರ ಮಾಡ್ತಾ ಇಲ್ವಾ? ಅದಕ್ಕೆ ಧರಣಿ ಧಾರಣೆ ಮಾಡಿಬಿಟ್ಟಿದ್ದಾಳೆ. ನಾನು ಹೆಂಗಿರ್ತೀನೋ ಹಂಗೆ ಭೂಮಿ ಅಲ್ವಾ? ಭೂಮಿ ತಾಯಿ ಏನು ಮಾಡಿದ್ದಾಳೆ? ಧಾರಣೆ, ಅವಳು ಸಂಕಲ್ಪ ಮಾಡಿಬಿಟ್ಟಿದ್ದಾಳೆ. ನಾನು ಇರೋದೇ ಹಿಂಗೆಪ್ಪ, ನೀನು ಏನು ಕೊಟ್ಟರು ತಗೊಳ್ತೀನಿ, ಯಾವುದು ಬೇಡ ಅನ್ನೋದಿಲ್ಲ ಅಂತ ಅಲ್ವಾ? ಹಾಗಾಗಿ ನಾವು ಅಷ್ಟೇ ಮನಸ್ಸನ್ನು ಸಂಕಲ್ಪವನ್ನು, ದೃಢವಾದ ಸಂಕಲ್ಪವನ್ನು ಮಾಡಿ ಈ ಒಂದು ಧ್ಯಾನಕ್ಕೆ ತೊಡಗಿಸ್ಕೊಂಡಾಗ ಮಾತ್ರ ನಾವೇನಾದ್ರು ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂಥೇಳಿ ಇವತ್ತು ಮಹರ್ಷಿ ಪತ್ರಿಜಿಯವರು ಅವರ ಮಾರ್ಗದರ್ಶನದಲ್ಲಿ ಇವತ್ತು ಲೋಕದಲ್ಲಿ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಈ ಒಂದು ಸಾಧನೆಯಲ್ಲಿ ತೊಡಗಿದ್ದಾರೆ. ಈ ಸಾಧನೆ ಸಂಪಾದನೆಯಾಗಿ ಎಲ್ಲರಿಗೂ ಸಹ ಆ ಮೋಕ್ಷದ ಒಂದು ಬುದ್ಧಿಯನ್ನು ಕರುಣಿಸಲಿ ಅಂತೇಳಿ ಹಾರೈಸಿ, ಗುರು ಸಿದ್ದರಾಮೇಶ್ವರರು ಅವರ ಈ ಶಿವಯೋಗ ಅಂತೇಳಿ, ಶಿವಯೋಗಿ ಅಂತಲೇ ಕರೆಯೋದು ಸಿದ್ದರಾಮೇಶ್ವರರನ್ನ. ಶಿವ ಅಂದರೆ ಏನು? ಯೋಗಿ ಅಲ್ವಾ? ಯಾವಾಗ ಶಿವ ಆಗ್ತೀವಿ? ಶಿವ ಯಾವಾಗ ಆಗ್ತೀವಿ ಅಂದರೆ, ನಮ್ಮಲ್ಲಿ ಉಸಿರಿದ್ದಾಗಷ್ಟೇ ಶಿವ, ಉಸಿರಿಲ್ಲ ಅಂದ್ರೇನು? ಶಿವ ಅಲ್ವಾ? ನಮ್ಮಲ್ಲಿ ಉಸಿರಿದ್ದಿ ಅಂತ ಹೇಳಿದರೆ ನಾವೆಲ್ಲ ಶಿವನೇ ಆಗಿದ್ದೀವಿ. ಆದರೆ ಅದನ್ನು ಮರ್ತೇನು ಮಾಡ್ತೀವಿ? ಶವದ ರೀತಿಯಲ್ಲಿ ಬಾಳ್ವೆಯನ್ನು ಮಾಡ್ತಾಯಿದ್ದೀವಿ ಅಷ್ಟೇ ಅಲ್ವಾ? ನಾನು ಶಿವ ಅನ್ನೋದು ಮರ್ತೋಗ್ಬಿಟ್ಟಿದ್ದಾರೆ ಜನಕ್ಕೆ. ನನ್ನಲ್ಲಿ ಉಸಿರಿದೆ ಅಂದಕ್ಕೆ ಶಿವ, ಉಸಿರಿದೆ ಅಲ್ವಾ? ನನ್ನಲ್ಲಿ ಆತ್ಮ ಇದ್ದಾನೆ, ಭಗವಂತ ಇದ್ದಾನೆ. ಆದರೆ ನಾನೇನು ಮಾಡ್ತಾಯಿದ್ದೀನಿ? ಅದನ್ನು ಪರಿಜ್ಞಾನ ಇಲ್ಲದೆ ಶವದ ರೀತಿಯಲ್ಲಿ ಜೀವನವನ್ನು ನಡೆಸೋವಂಥದ್ದು ಆಗಿದೆ ಮನುಷ್ಯನಿಗೆ. ಹಾಗಾಗಿ ಶಿವ ಅನ್ನೋ ಒಂದು ಪ್ರಜ್ಞೆ ಸದಾಕಾಲ ನಮ್ಮಲ್ಲಿರಬೇಕು. ಸದಾಕಾಲ ನಮ್ಮಲ್ಲಿದ್ದಾಗ ಚೈತನ್ಯ ಶಕ್ತಿ ಹೊರ ಬರುತ್ತೆ. ಆ ಚೈತನ್ಯ ಶಕ್ತಿ ಭಗವಂತ ನಮ್ಮೆಲ್ಲರನ್ನ ಸನ್ಮಾರ್ಗದ ಕಡೆಗೆ ನೇರಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಅಂಥೇಳಿ, ತಾವೆಲ್ಲರೂ ಸಹ ಭಾಳಷ್ಟು ಜನ ಇದ್ದೀರಿ. ಒಂದೇ ಒಂದು ಕೊನೆ ಮಾತನ್ನೇ ಹೇಳಿ ಈ ಮಾತಿಗೆ ವಿರಾಮ ಹೇಳ್ತೀನಿ. ಜೀವನದಲ್ಲಿ ನೀವೇನು ಸಂಪಾದನೆ ಮಾಡ್ತೀರಿ ನೋಡಿ, ಅದು ಹಣ ಇರ್ಬೋದು, ಆಸ್ತಿ ಇರ್ಬೋದು, ವ್ಯಕ್ತಿತ್ವ ಎಲ್ಲ ಇತ್ತಲ್ಲ, ನೀವು ಏನು ಗಳಿಸ್ತೀರಲ್ಲ ಅದನ್ನು ಅನುಭವಿಸ್ಬೇಕು. ನಮ್ಮಲ್ಲಿ ಭಾಳಷ್ಟು ಜನ ಅನುಭವಿಸೋದಿಲ್ಲ, ಜೀವನ ಪೂರ್ತಿ ದುಡಿತಾರೆ. ನಾಗರಾಜರೇ, ಅಪ್ಪಂದಿರು ಯಾವತ್ತು ಹೋಗಿ ಮಸಾಲೆ ಒಂದು 500 ರೂಪಾಯಿ ಕೊಟ್ಟು ಮಸಾಲೆ ದೋಸೆ ತಿಂದಿದ್ದೀರಾ? ಕೊಡ್ರಿ 1000 ರೂಪಾಯಿ ಚಪ್ಪಲಿ ಹಾಕಿದ್ದೀರಾ? ಹಾಕಲ್ಲ. ಆದರೆ ಮಗ ಬೈಕ್ ಬೇಕು ಅಂದರೆ ಅವನಿಗೆ 3 ಲಕ್ಷದ ಬೈಕು ಅಲ್ವಾ? ಅವನು ಸ್ಪೋರ್ಟ್ಸಿಗೆ ಸೇರ್ತಾನೆ ಅಂದರೆ ಅವನಿಗೆ ಟ್ರ್ಯಾಕ್ ಶೂಟ್ 15,000 20,000. ಸಂಪಾದನೆ ಮಾಡಿ 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 ಏನು ಮಾಡ್ತಾ ಇದ್ದಾರೆ? ಕುಡಿಕ್ತಾ ಇದ್ದಾರೆ ಮಕ್ಕಳಿಗೆ, ಮರಿಗೆ ಅಂತೇಳಿ. ಅದು ಸಂಪಾದನೆ, ನಿಮ್ಮ ಸಂಪಾದನೆ ಯಾವಾಗ ಅದು ಸಾರ್ಥಕತೆ ಆಗುತ್ತೆ ಅಂದರೆ ನೀವು ಅನುಭವಿಸಿದಾಗ ಮಾತ್ರ. ನೀವು ಅನುಭವಿಸ್ಬೇಕದನ್ನು, ಇಲ್ಲಾಂದರೆ ಏನಾಗುತ್ತೆ? ಅದು ಸಂಪಾದನೆ ಆಗೋದಿಲ್ಲ. ಸಂಪಾದನೆ ಸಾರ್ಥಕತೆ ಆಗೋದು ಯಾವಾಗ ನೀವು ಅನುಭವಿಸಿದಾಗ. ಅದರಲ್ಲಿ ಅನುಭವಿಸಿ. ನೀವು ಚೆನ್ನಾಗಿ ಸಂಪಾದನೆ ಮಾಡಿರ್ತೀರಿ, ಉಂಡು ತಿಂದು ಚೆನ್ನಾಗಿ ಮಕ್ಕಳು ಮರಿನೆಲ್ಲ ಸಾಕಿ, ಚೆನ್ನಾಗಿ ಸಾಕಿ, ಅವ್ರಿಗೇನು ಬೇಕೋ ಎಲ್ಲ ಕೊಡಿ, ಅದ್ರ ಜೊತೆಯಲ್ಲಿ ನೀವು ಉಂಡು ತಿನ್ನಿ. ಆವಾಗ ಮಾತ್ರ ನಿಮ್ಮ ಸಂಪಾದನೆ ಸಾರ್ಥಕತೆ ಆಗುತ್ತೆ ಅಲ್ವಾ? ಜೀವನ ಪೂರ್ತಿ ದುಡ್ದು 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 ಕೊನೆಯಲ್ಲಿ ಎಲ್ಲ ಮಕ್ಳಿಗೆ ಮರಿಗೆ ಮಾಡಿಟ್ಟು ನಾನು ಇಷ್ಟೆಲ್ಲ ಸಂಪಾದನೆ ಮಾಡಿದ್ನಪ್ಪ, ₹1 ಅನುಭವಿಸ್ತಿಲ್ಲ, ನನ್ನ ಮಗ ಈಗ ಮಾಡ್ದ, ಮಗಳಿಗೆ ಮಾಡ್ದ, ಸೊಸೆ ಈಗ ಮಾಡ್ದು ಅನ್ನೋ ಪರಿತಪಿಸೋ ಬದಲು ಈಗ ಚೆನ್ನಾಗಿ ಅನುಭವಿಸಿ ಬಿಡು. ನಾನು ಕಾಲ ನಡೆದಾಗ ಅನುಭವಿಸಿದ್ದೀನಿ, ಇನ್ನು ಇವಾಗ ಅವ್ರ ಕಾಲ ಅಂದ್ಬಿಟ್ಟು ಬಿಟ್ಟರೆ ಸಮಾಧಾನ ಆದರೂ ಆಗುತ್ತೆ ಅಲ್ವಾ? ನನ್ನ ಕಾಲ ನಡಿಬೇಕಾದ್ರೆ ನಾನು ಅನುಭವಿಸಿದ್ದೀನಿ ಅಂತ ನಿಮ್ಗೆ ತೃಪ್ತಿ ಇದು ಬೇಡವಾ? ಸಮಾಧಾನ ಬೇಡವಾ? ಆ ಸಮಾಧಾನಕ್ಕಾದರೂ ನೀವು ಅನುಭವಿಸ್ಬೇಕು. ಹಾಗಾಗಿ ಯಾವಾಗ ಸಂಪಾದನೆ ಮಕ್ಕಳಿಗೆ ಮರಿಗೆ ಎಲ್ಲಿವರೆಗೂ ಅಂದರೆ ಮಕ್ಕಳನ್ನು ಒಂದು ಹಂತದವರೆಗೂ ಸಾಕಿ,
ಒಂದು ಹಂತದವರೆಗೂ ಅವ್ರಿಗೇನು ಬೇಕಾ ಕೊಡಿಸಿ. ಯಾಕಂದ್ರೆ ಜೀವನ ಪೂರ್ತಿ ನೀವೇ ಕೊಡ್ಸಿದ್ದಾರೆ, ಅವ್ನು ಗಳಿಸೋದು ಯಾವಾಗ? ಆ ಗಳಿಕೆಯ ಮಹತ್ವ ಗೊತ್ತಾಗೋದು ಯಾವಾಗ ಅವ್ರಿಗೆ? ಹಾಗಾಗಿ ಆ ಹಂತದ ಜೀವನವನ್ನು ನಾವು ಸಂಪೂರ್ಣ ಜೀವನ ಅಂದರೆ ಅದು ಸಮರ್ಪಕ ಜೀವನ, ಸಂತೃಪ್ತ ಜೀವನವಾಗಿರಬೇಕು. ಸಂಪೂರ್ಣ ಜೀವನ ಸಂತೃಪ್ತ ಜೀವನವಾಗಿ ಮಾರ್ಪಟ್ಟಾಗ ಮಾತ್ರ ನಾನು 70 ವರ್ಷ ಬದುಕಿರ್ತೀನೋ, 80 ವರ್ಷ ಬದುಕಿರ್ತೀವೋ, 100 ವರ್ಷ ಬದುಕಿರ್ತೀವೋ, ಸಂಪೂರ್ಣ ಜೀವನ ಅದು ಸಂತೃಪ್ತ ಜೀವನ ಆದಾಗ ಮಾತ್ರ ಸಾರ್ಥಕ ಆಗುತ್ತೆ. ಹಾಗಾಗಿ ತಾವೆಲ್ಲರೂ ಸಹ ಈ ಒಂದು ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯದಲ್ಲಿ ಸೇರಿಕೊಂಡು ಆಧ್ಯಾತ್ಮ ಧ್ಯಾನಿಗಳಾಗಿ ಆ ಮುಖಾಂತರ ನಮ್ಮ ಜೀವನವನ್ನು ಸುಂದರಗೊಳಿಸ್ಕೊಂಡು ಆ ಸುಂದರ ಪುಷ್ಪವನ್ನು ಅರಳಿಸ್ಕೊಂಡು ಭಗವಂತನ ಸನ್ನಿಧಿಗೆ ಸೇರಬೇಕು ಅಂತೇನು ಬಯಸಿ ತಾವೆಲ್ಲರೂ ಸೇರಿದಿರಿ. ತಮ್ಮೆಲ್ಲರಿಗೂ ಶುಭ ಆಗಲಿ. ಭಗವಂತ ತಮ್ಮೆಲ್ಲರಿಗೂ ಆಯುಸ್ಸು ಆರೋಗ್ಯ ಸಂಪತ್ತಾದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತೇನೆ. ಸರ್ವರಿಗೂ ಶರಣಾರ್ಥಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.